ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘದ ವತಿಯಿಂದ ರಾಜ್ಯದ ಎಲ್ಲ PDO ಹುದ್ದೆಗಳನ್ನು ಏಕಕಾಲಕ್ಕೆ ಬಿ ಗ್ರೇಡ್ಗೆ ಉನ್ನತೀಕರಿಸುವಂತೆ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇತ್ತೀಚೆಗೆ ಕರ್ನಾಟಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘವು ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಭೇಟಿಯಾಗಿ ರಾಜ್ಯದ ಎಲ್ಲಾ PDO ಹುದ್ದೆಗಳನ್ನು ಏಕಕಾಲಕ್ಕೆ ಬಿ ದರ್ಜೆಗೆ ಉನ್ನತೀಕರಿಸುವ ಸಂಬಂಧ ಮನವಿ ಸಲ್ಲಿಸಿತು. ಕಳೆದ 15 ವರ್ಷಗಳಿಂದ ರಾಜ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳನ್ನು ಬಿ ದರ್ಜೆಗೆ ಉನ್ನತೀಕರಿಸುವ ಬೇಡಿಕೆ ನೆನೆಗುದಿಗೆ ಬಿದ್ದಿರುವುದು, ರಾಜ್ಯದಲ್ಲಿ PDO ಅವರಿಗೆ ಬಡ್ತಿ ಇಲ್ಲದಿರುವುದು ಕುರಿತು ಸಂಘದ ಪದಾಧಿಕಾರಿಗಳು ತೀವ್ರ ಕಳವಳ ವ್ಯಕ್ತಪಡಿಸಿದರು. PDO ಹುದ್ದೆಯು ಗ್ರಾಮೀಣ ಅಭಿವೃದ್ಧಿಯ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಗ್ರಾಮೀಣ ಜನರ ಬದುಕಿನ ಬದಲಾವಣೆಗೆ ಕಾರಣವಾಗಿದೆ. ಈಗಾಗಲೇ ರಾಜ್ಯದ ಎಲ್ಲಾ PDO ಅವರು ಬಿ ದರ್ಜೆಗಿಂತ ಹೆಚ್ಚಿನ ಮೂಲ ವೇತನ ಪಡೆಯುತ್ತಿರುವುದರಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಾಗದಂತೆ PDO ಹುದ್ದೆಗಳನ್ನು ಉನ್ನತೀಕರಿಸಲು ಅವಕಾಶವಿದೆ. ಹಾಗಿದ್ದರೂ ಹುದ್ದೆ ಉನ್ನತೀಕರಣದ ಬೇಡಿಕೆ ಮೂಲೆ ಗುಂಪಾಗಿದ್ದು, ಇದನ್ನು ಮರು ಸಂಘಟಿಸಿ ರಾಜ್ಯ ಮಟ್ಟದಲ್ಲಿ ಹೋರಾಟ ರೂಪಿಸುವ ಕೆಲಸ ಕರ್ನಾಟಕ ರಾಜ್ಯ PDO ಬಿ ಗ್ರೇಡ್ ಉನ್ನತೀಕರಣ ಸಂಘ ಮಾಡುತ್ತಿದೆ. ಇದರ ಜೊತೆಗೆ PDO ಅವರನ್ನು ರಾಜ್ಯ ಮಟ್ಟದಲ್ಲಿ ಸಂಘಟಿಸುವ ಮೂಲಕ ಬಹುದಿನದ ಬೇಡಿಕೆಯ ಈಡೇರಿಕೆಗೆ ನಿನ್ನೆಯ ದಿನ ಇಲಾಖೆಯ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ ಹಾಗೂ ಸಚಿವರು ಸಹ ಈ ವಿಷಯವನ್ನು ಮರುಪರಿಶೀಲನೆ ಮಾಡಲಾಗುವುದು ಎಂದು ಸಂಘಕ್ಕೆ ತಿಳಿಸಿರುವ ಕುರಿತು ರಾಜ್ಯ ಸಂಘದ ಪದಾಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಮೇಶ್ ನಡಗೇರಿ, ವಿಶ್ವನಾಥ್, ಉಮೇಶ್ ಜಾಬ್, ಆನಂದ್, ಶ್ರೀದೇವಿ ಮಡಿವಾಳರ್, ರಾಜೇಶ್ವರಿ ಸಾಹು, ಬಾಲಕೃಷ್ಣ ಶೆಳ್ಳಿಗಿ, ಸಾವಿತ್ರಿ ಮಾಶಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದಾದ್ಯಂತ 5 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣೇಶನ ಮೂರ್ತಿಗಳನ್ನು ಅಪ್ಪಕೆರೆ ಪುಷ್ಕರಣಿಯಲ್ಲಿ ಬುಧವಾರ ಸಂಜೆ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳು, ಹಿರಿಯರು, ಮಹಿಳೆಯರು ಸೇರಿದಂತೆ ಯುವಕರು DJ ಸೌಂಡ್ಗೆ ಹೆಜ್ಜೆ ಹಾಕುವ ಮೂಲಕ ನೃತ್ಯ ಮಾಡಿ ವಿನಾಯಕನಿಗೆ ವಿದಾಯ ಹೇಳಿದರು. ಕಲಬುರಗಿ ನಗರದಾದ್ಯಂತ 5 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ಮೂರ್ತಿಗಳನ್ನು ಬುಧವಾರ ಶ್ರದ್ಧಾ ಭಕ್ತಿಯಿಂದ ಕಲಬುರಗಿ ನಗರದ ಅಪ್ಪಕೆರೆಯಲ್ಲಿ ನಿಗದಿಪಡಿಸಲಾಗಿದ್ದ ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಗಣೇಶ ಮೂರ್ತಿಗಳ ವಿಸರ್ಜನೆಯ ಮೆರವಣಿಗೆಯಲ್ಲಿ ಡಿಜೆ, ಬಾಜಾ ಭಜಂತ್ರಿ, ಹಲಿಗೆ, ಬ್ಯಾಂಡ್ ಸೆಟ್ ಸದ್ದಿಗೆ ಯುವಕರು ಹೆಜ್ಜೆ ಹಾಕಿದರು.
ಮಾರ್ಗ ಮಧ್ಯದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಮೆರವಣಿಗೆಯಲ್ಲಿ ಗಣಪತಿ ಬಪ್ಪ ಮೋರಯ, ಮಂಗಲಮೂರ್ತಿ ಮೋರಯ, ಜೈ ಗಣೇಶ ಎಂಬ ಘೋಷಣೆಗಳು ಸಹ ಮೊಳಗಿದವು. ಮಕ್ಕಳು ಹಣೆಗೆ ಕೇಸರಿ ಪಟ್ಟಿ ಕಟ್ಟಿಕೊಂಡಿರುವುದು, ಯುವಕರು ಕೊರಳಿಗೆ ಕೇಸರಿ ಶಾಲು, ಕೆಲ ಹಿರಿಯರು ಕೇಸರಿ ಟೋಪಿ ಧರಿಸಿಕೊಂಡಿರುವುದು ಕಂಡುಬಂದಿತು. ದೊಡ್ಡ ವಿನಾಯಕ ಮೂರ್ತಿಗಳನ್ನು ಒತ್ತು ಬಂಡಿಗಳಲ್ಲಿ, ಟಮ್ ಟಮ್, ಟ್ರ್ಯಾಕ್ಟರ್, ಆಟೋಗಳಲ್ಲಿ ಇರಿಸಿ ಮೆರವಣಿಗೆ ಮೂಲಕ ಶರಣಬಸವೇಶ್ವರ ಅಪ್ಪಕೆರೆಯ ಹತ್ತಿರ ನಿಗದಿಪಡಿಸಲಾಗಿದ್ದ ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡಲು ತರಲಾಯಿತು. ಪುಷ್ಕರಣಿಯ ಆವರಣದ ಹೊರಗೆ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ಅಲಂಕಾರಿಕ ವಸ್ತುಗಳನ್ನು ತೆಗೆಯಲಾಯಿತು. ಪಾಲಿಕೆಯಿಂದ ಕ್ರೇನ್ ವ್ಯವಸ್ಥೆ ಮಾಡಲಾಗಿತ್ತು. ಸಿಬ್ಬಂದಿ ದೊಡ್ಡ ಮೂರ್ತಿಗಳನ್ನು ವಿಸರ್ಜನೆ ಮಾಡಿದರು. 5 ಅಡಿಗಿಂತ ಎತ್ತರ ಹಾಗೂ ಪಿಒಪಿ ಗಣಪತಿ ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡದಂತೆ ಕಲಬುರಗಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದ್ದರಿಂದ ಬಹುಪಾಲು ಮೂರ್ತಿಗಳು ಚಿಕ್ಕದಾಗಿದ್ದವು. ಐವಾನೆಶಾಹಿ ರಸ್ತೆ, ವೆಂಕಟೇಶ ನಗರ, ಸ್ಟೇಷನ್ ಏರಿಯಾ, ಗಾಜಿಪುರ್, ಜಗತ್ ಬಡಾವಣೆ, ಗಂಜ್, ಬ್ರಹ್ಮಪುರ, ಶಹಾಬಜಾರ್, ಗಂಗಾನಗರ, ಬಸವೇಶ್ವರ ಕಾಲೋನಿ, ಹುಮ್ನಾಬಾದ್ ವೃತ್ತ, ಕಾಕಡೆ ಚೌಕ್, ಲಾಲ್ ಹನುಮಾನ್ ಮಂದಿರ್, ರಾಮ ಮಂದಿರ ಸರ್ಕಲ್, ಹೈಕೋರ್ಟ್ ಏರಿಯಾ, ಹೀರಾಪುರ ಸೇರಿದಂತೆ ಹಲವು ಕಡೆಗಳಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆ ಕಂಡುಬಂದಿತು. ಕಲಬುರಗಿ ಮಹಾನಗರ ಪಾಲಿಕೆಯು ಸಾರ್ವಜನಿಕರ ಅನುಕೂಲಕ್ಕಾಗಿ ಅವರ ಮನೆಗಳ ಸಮೀಪದಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಿತ್ತು. ರಾಮ ಮಂದಿರ ವೃತ್ತ, ಆಳಂದ ಚೆಕ್ ಪೋಸ್ಟ್, ಖರ್ಗೆ ಪೆಟ್ರೋಲ್ ಬಂಕ್ ವೃತ್ತ, ನ್ಯೂ ಜೇವರಗಿ ವೃತ್ತಗಳಲ್ಲಿ ನೀರಿನ ಟ್ಯಾಂಕರ್ಗಳು ನಿಂತಿದ್ದವು. ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ್ದ ಮೂರ್ತಿಗಳನ್ನು ಹೊತ್ತು ಯುವಕ ಯುವತಿಯರು, ಪುರುಷರು, ಮಹಿಳೆಯರು ಕುಟುಂಬ ಸಮೇತರಾಗಿ ಸಂಭ್ರಮದಿಂದ ಗಣೇಶನ ವಿಸರ್ಜನೆ ಮಾಡಿದರು. ಅಪ್ಪನಕೆರೆಯ ಹತ್ತಿರ ವಾಹನ ಹಾಗೂ ಜನದಟ್ಟಣೆ ನಿಯಂತ್ರಿಸಲು ದೂರದಲ್ಲೇ ಎಲ್ಲಾ ವಾಹನಗಳನ್ನು ತಡೆದು ನಿಲ್ಲಿಸಲಾಗಿತ್ತು. ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ज्वाला सी जलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है। धरती अंबर सितारे है उसकी नजरें उतारे, डर भी उससे डरा रहे जिसकी रखवाली यारे, करता साया तेरा हे देवा श्री गणेश 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 देवा श्री गणेश। वरदान है जो कमाए वो धनवान है, बिन किनारे की कश्ती है वो देवा तुझसे जो अनजान है। यूं तो मूषक सवारी तेरी सब पे है पहरेदारी तेरी, पाप की आंधियां लाख हो कभी ज्योति न हारी तेरी, अपनी तकदीर का वो खुद सिकंदर हुआ रे, भूल के ये जहां रे जिसकी सीने यहाँ रे, साथ पाया तेरा हे देवा श्री गणेश 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 देवा श्री गणेश।
विजय दीनानाथ चौहान पूरा नाम बाप का नाम मास्टर दीनानाथ चौहान गांव मानवा ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಇರುವ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ಐಸಿಐಸಿಐ ಬ್ಯಾಂಕ್ ವತಿಯಿಂದ ಪದವೀಧರರಿಗಾಗಿ ಸಂದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಎಸ್ಕೆ ಯಾತ್ರಿಕ್ ನಿವಾಸ್ ಹಿಂದುಗಡೆ ಇರುವ ಕರ್ನಾಟಕ ಸರಕಾರದಿಂದ ಮಾನ್ಯತೆ ಪಡೆದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯೊಂದಿಗೆ ಸಂಲಗ್ನತೆ ಹೊಂದಿರುವ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ಐಸಿಐಸಿಐ ಬ್ಯಾಂಕ್ ವತಿಯಿಂದ ಪದವೀಧರರಿಗಾಗಿ ವಾಕ್ ಇನ್ ಇಂಟರ್ವ್ಯೂ ಅಂದರೆ ಸಂದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಶನ ಕಾರ್ಯಕ್ರಮದ ಉದ್ಘಾಟಕರಾಗಿ ಅರುಣ್ ರೆಡ್ಡಿ ಶಿವಪುರ ಆಗಮಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾದ ಬಸವರಾಜ್ ಚಿನಿವಾರ್ ಆಗಮಿಸಿದ್ದರು. ಇನ್ನೋರ್ವ ಅತಿಥಿಗಳಾಗಿ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ವಿಎಂ ಹಿರೇಮಠ್, ಟಿವಿಎಸ್ ಕಂಪನಿಯ ಎಚ್ಆರ್ ಶ್ರೀನಿಧಿ, ಕಾಲೇಜಿನ ಕಾರ್ಯದರ್ಶಿಗಳಾದ ಜಗನ್ನಾಥ್ ನಾಗೂರ್ ಹಾಗೂ ಕಾಲೇಜಿನ ಅಧ್ಯಕ್ಷರಾದ ಸಂದೀಪ್ ದೇಸಾಯಿ ಆಗಮಿಸಿದ್ದರು. ಬಿಕಾಂ 5th ಸೆಮ್ ವಿದ್ಯಾರ್ಥಿನಿ ಕುಮಾರಿ ರೇಣುಕಾ ತಂದೆ ಬಸಯ್ಯ ಸ್ವಾಮಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಬಿಕಾಂ 5th ಸೆಮ್ ವಿದ್ಯಾರ್ಥಿನಿ ಕುಮಾರಿ ಮಮತಾ ತಂದೆ ಈರಪ್ಪ ಇವರು ಸ್ವಾಗತ ಭಾಷಣ ಮಾಡಿದರು. ಬಿಕಾಂ 5th ಸೆಮ್ ವಿದ್ಯಾರ್ಥಿನಿ ಕುಮಾರಿ ಅನುಷಾ ತಂದೆ ಹನುಮಂತರಾವ್ ಕಿರುಪರಿಚಯ ಮಾಡಿದರು. ಕಾಮರ್ಸ್ ಪ್ರಾಧ್ಯಾಪಕರಾದ ಕುಮಾರಿ ಪಲ್ಲವಿ ಅತಿಥಿಗಳ ಸನ್ಮಾನ ಮಾಡಿದರು. ಇತಿಹಾಸ ಪ್ರಾಧ್ಯಾಪಕರಾದ ಸುಜಾತಾ ಕುಲಕರ್ಣಿ ವಂದನಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ಪಟ್ಟಣ್ಕರ್, ಮಂಜುನಾಥ್ ಬನ್ನೂರ್, ಶಿವಶರಣಪ್ಪ ಪೂಜಾರಿ, ರಾಧಿಕಾ ಗುತ್ತೇದಾರ್, ಪ್ರಿಯಾಂಕಾ ಕರ್ಣಿಕ್, ರೇಷ್ಮಾ ರಾಠೋಡ್, ಕಾವೇರಿ ಭಾಸ್ಕರ್, ನೀಲಮ್ಮ, ಆಫ್ರಿನ್ ಬೇಗಂ, ಶಿಲ್ಪಾ ಚೆಟ್ಟಿ, ಸಂತೋಷ್ ಲಸ್ಕರ್, ಶಿವರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಸಂದರ್ಶನವನ್ನು ನಡೆಸಲಾಯಿತು. ರಿಲೇಶನ್ಶಿಪ್ ಮ್ಯಾನೇಜರ್ ಸೀನಿಯರ್ ಆಫೀಸರ್ ಗ್ರೇಡ್ ಈ ಹುದ್ದೆಗಾಗಿ 25 ವರ್ಷ 6 ತಿಂಗಳು ವಯಸ್ಸಿನ ಒಳಗಿನ ಪುರುಷ ಮತ್ತು ಮಹಿಳೆಯರಿಗಾಗಿ ಅವಕಾಶ ಕಲ್ಪಿಸಲಾಗಿತ್ತು. ಬಿಇ, ಬಿಟೆಕ್ ಮತ್ತು ಎಂಬಿಎ ಹೊರತುಪಡಿಸಿ ಬೇರೆ ಇನ್ನಿತರ ಪದವೀಧರರಿಗೆ ಈ ಸಂದರ್ಶನದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಮಹಾವಿದ್ಯಾಲಯವು ಈ ಒಂದು ಹಿಂದುಳಿದ ಭಾಗದಲ್ಲಿ ತನ್ನದೇ ಆದ ಶೈಕ್ಷಣಿಕ ಮೂಲಕ ಇರಬಹುದು, ಸಾಮಾಜಿಕ ಚಟುವಟಿಕೆ ಮೂಲಕ ಇರಬಹುದು, ತನ್ನದೇ ರೀತಿಯಲ್ಲಿ ಈ ಭಾಗದಲ್ಲಿ ಮನೆ ಮಾಡ್ತಾ ಇದೆ. ಯಾವತ್ತೂ ಕೂಡ ಸಂದೀಪ್ ಸರ್ ಅವರು ನಮಗೆ ಕಾರ್ಯಕ್ರಮಕ್ಕೆ ಮುಂಚೆ ಕೂಡ ಹೇಳಿದ್ರು, ನಮ್ಗೆ ಅನಿವಾರ್ಯ ಕಾರಣದಿಂದ ಬರೋದಾಗಿಲ್ಲ, ಇವತ್ತೇನು ನಮ್ಮ ಸುದೈವ ಅನ್ಕೊಂಡಿದ್ದೀನಿ. ಈ ಒಂದು ಉಳಿದ ಕಾರ್ಯಕ್ರಮಗಳಿಗೆ ನಾನು ಆಗಮಿಸದೇ ಇರ್ಬೋದು, ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದು ನನಗೆ ಬಹಳ ಅಂದ್ರೆ ಖುಷಿ ಕೊಟ್ಟರು. ಯಾಕಪ್ಪ ಅಂತಂದ್ರೆ ಜೀವನದಾಗ ನಾವು ಏನೇ ಖರ್ಚು ಮಾಡಿದ್ರು ಕೊನೆಯದಾಗಿ ತಂದೆ ತಾಯಿಗಳು ಕನಸೇನಿರ್ತದೆ, ನಮ್ಮ ಮಕ್ಕಳು ಚಂದ ಓದಿ ಎಲ್ಲರ ವಿದ್ಯೆ ಕಲಿತು ಒಂದು ನೌಕರಿಗೆ ಹತ್ತಿದ್ರು ಅಂದ್ರೆ ನಮಗೆ ಬಹಳ ಹೆಮ್ಮೆ ಅಂತೇಳಿ ತಂದೆ ತಾಯಿ ಭಾವನೆ ಇರ್ತದೆ. ಅಂತ ಒಂದು ಭಾವನೆ ಇಟ್ಕೊಂಡಂತ ಈ ಸಂದರ್ಭದಲ್ಲಿ ಅದು ಈಡೇರಿಸಲು ಈ ಒಂದು ಎಂಎನ್ ದೇಸಾಯಿ ಮತ್ತು ಪದವಿ ಮಾಡಿದ್ದರಲ್ಲೂ ನೀವೆಲ್ಲರೂ ಸೇರಿಕೊಂಡು ಮತ್ತು ಐಸಿಸಿ ಬ್ಯಾಂಕಿನವರ ಸಹಯೋಗದೊಂದಿಗೆ ಉದ್ಯೋಗ ಕಲ್ಪಿಸುವ ಇಂಥ ಒಂದು ಕಾರ್ಯ ನಾನು ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ವಿಷಯಗಳು ಸಾಕಷ್ಟಿವೆ, ಆದರೆ ಸಂದರ್ಭ ಇದಲ್ಲ. ಈಗ ನಾವು ಎಷ್ಟೇ ಕಾಲೇಜು ಶಿಕ್ಷಣ ಯಾವುದೇ ಪದವಿ ಹೊಂದಿದ್ರು ಕೂಡ ಸಮಾಜದಲ್ಲಿ ನಮಗೆ ನೋಡೋ ದೃಷ್ಟಿ ಯಾವಪ್ಪ ಅಂತಂದ್ರೆ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಈಗ ಒಂದು ಯಾವ ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ನಮಗೆ ಮೈಂಡ್ ಸೆಟ್ ಬಂದಿದೆ ಅಂತಂದ್ರೆ ಡಾಕ್ಟರ್ ಮತ್ತು ಇಂಜಿನಿಯರು ಮತ್ತು ಅವ್ರ ಕ್ಲಾಸ್ 1 ಆಫೀಸರ್ ಆದ್ರೆ ಅಷ್ಟೇ ಬೆಲೆ ಅನ್ನುವಂತ ಸಮಾಜದಲ್ಲಿ ಭಾವನೆ ಇದೆ. ಯಾವ ಉದ್ಯೋಗ ಕೂಡ ಸಣ್ಣದಲ್ಲ, ಯಾವ ಕೆಲಸ ಕೂಡ ಕೀಳಲ್ಲ. ನಮ್ಮ ಜವಾಬ್ದಾರಿ ಸಮಾಜದ ಒಂದಿಗೆ ಇರುವಂತ ಬಾಂಧವ್ಯದೊಂದಿಗೆ ನಮ್ಮ ಕುಟುಂಬದವರ ಬಾಳಿನಲ್ಲಿ ನಾವು ಯಾವಾಗಲೂ ಬೆಳಕಾಗುವಂತ
ಯಾವುದೇ ಕೆಲಸ ಇದ್ರೂ ಕೂಡ ನಾವು ಹೆಮ್ಮೆಯಿಂದ ಗರ್ವದಿಂದ ಮಾಡ್ಬೇಕಾಗುತ್ತೆ. ಕೇವಲ ನಮ್ಮಲ್ಲಿ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಡಾಕ್ಟರ್ ಆಗೇನಂದ್ರೆ ಒಬ್ಬನೇ ಬಾರಿ ಅನ್ಕೋತ ಹಳ್ಳಿಯಲ್ಲಿ ಇರ್ಬೋದು, ಸಿಟಿಯಲ್ಲಿ ಇರ್ಬೋದು. ಈಗ ಸದ್ಯನ ವಿದ್ಯಮಾನ ನೋಡಿದ್ರೆ ಶಿಕ್ಷಣ ವಿಷಯ ಇರ್ಬೋದು, ಯಾವ್ದಾದ್ರು ಅಪಾಯಕಾರಿ ಅನಿಸ್ಬಿಡ್ತು. ನನ್ನ ವಯಸ್ಸು ಕಿರಿದಿರ್ಬೋದು, ಕೆಲವೊಬ್ಬರೊಬ್ರು ನೋಡ್ತಿರ್ತೀನಿ, ನಮಗೆ ಅಂತಿರ್ತಾರೆ ನಾನೇ ಡಿಗ್ರಿ ಮುಗಿಸಿ, ಡಿಗ್ರಿ ಯಾಕೆ ಮುಂದೆ ಓದ್ಲಕ್ಕೆ ಏನಾಗಿತ್ತು ಅಂತ. ಇಲ್ಲ, ನಾ ವೃತ್ತಿ ಮಾಡ್ಕೊಂಡಿದ್ದೆ, ನಮ್ಮ ಅಪ್ಪ ಕೃಷಿ ಜೊತೆಗೆ ನಾನು ಉದ್ಯೋಗ ಮಾಡ್ತಾ ಇದ್ದೀನಿ. ಆದ್ರೆ ಸ್ವಂತ ಉದ್ಯೋಗ ಇದೆ, 10 ಮಂದಿ ಕೆಲಸ ಕೊಡ್ಲಿಕ್ಕಿಲ್ಲ, ಒಬ್ಬನಿಗೆ ಕೊಡೋಂಥ ತೃಪ್ತಿ ಆದ. ಅದಕ್ಕಾಗಿ ನಾನು ಉದ್ಯೋಗ ಸರ್ಕಾರಿ ನೌಕರಿ ಪಡಿಬೇಕಂತ ಅಂಬಲಿಲ್ಲ. ನಾ ಪ್ರೈವೇಟ್ನ ಮಾಡಿದ್ರು ನೆಮ್ಮದಿಯಿಂದ ಅಂತೇಳಿ ಅವ್ರಿಗೆ ಸಮಜಾಯಿಸಿ ಕೊಡ್ಬೇಕು. ಅವರು ನಮಗೆ ಬಹಳ ಹತ್ತಿರವಾಗಿದ್ರೆ ಒಪ್ಕೋತಾರೆ, ಇಲ್ಲಿಲ್ಲ ಅಂತಂದ್ರೆ ನಮ್ಮ ಕ್ರಿಟಿಸೈಸಿಂಗ್ ಆಗಿ ಅಸೂಯೆಯಿಂದ ಹೇಳ್ಬಿಟ್ರಿ ಅದಕ್ಕೆ ಬರೋದು ಎಲ್ಲ ಕೇಳ್ತಿರ್ತಾರೆ, ಮಾತು ದೊಡ್ಡವರು ಅದಕ್ಕಿರ್ತಾರೆ, ಏನ್ ಕೆಲಸ ಅಲ್ಲ ಏನು. ಈಗ ಮಾತಿದ್ರೆ ಈಗ ವ್ಯಾಮೋಹ ಹೆಂಗಾಗಿಬಿಟ್ಟಿದೆ ಅಂತ, ದುಡ್ಡು ಇತ್ತಂತಂದ್ರೆ ನೀವು ಯಾವ ಸಮಾಜದಲ್ಲಿ ಎಂತ ಕೃತ್ಯ ಮಾಡ್ರಿ ಅಪ್ರಿಷಿಯೇಟ್ ಮಾಡುವಂತ ಕಾಲ. ಐಸಿಐಸಿ ಬ್ಯಾಂಕ್ ಎಲ್ಲ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಏನು ಐಸಿಐಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ಸ್ ಇದಾವಲ್ಲ ಫುಲ್ಫಿಲ್ ಮಾಡ್ತಿರೋದು ನಾವು. ಸೊ ಪ್ರತಿ ವರ್ಷದಂತೆ ಈ ವರ್ಷನೇ ಕೂಡ ಈ MN ದೇಸಾಯಿ ಡಿಗ್ರಿ ಕಾಲೇಜಲ್ಲಿ ICSI ಇಂಟರ್ವ್ಯೂನ ಮಾಡ್ತಾ ಇದ್ದೀವಿ. ಸೊ ನಾವು ಯಾವಾಗೂ ಕೇಳಿದ್ರು ಸಂದೀಪ್ ಸರ್ ಇಲ್ಲ ಅಂದಿಲ್ಲ, ಅವರು ಎಲ್ಲ ಮಾರ್ಕೆಟಿಂಗ್ ಮಾಡಿ ಹುಡುಗರಿಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ನಿಮಗೂ ಅಷ್ಟೇ, ಇವಾಗಿನ ನೀವೆಲ್ಲ ಪರ್ಸ್ಯೂಯಿಂಗ್ ಇದ್ದೀರಾ, ನಿಮ್ಮದು ಆದಮೇಲೆ ಮುಂದಿನ ವರ್ಷ ನಿಮಗೂ ಆಪರ್ಚುನಿಟೀಸ್ ಇರುತ್ತೆ ICSI ಬ್ಯಾಂಕಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಮಾಡೋದಕ್ಕೆ. ಓಕೆ, ಸೊ ಸೆಲೆಕ್ಷನ್ ಆದರೆ ನಿಮಗೂ ಜಾಯ್ನಿಂಗ್ಸ್ ಇರುತ್ತೆ. ಸೊ ಎಲ್ಲ ನಿಮ್ಮ ಎಜುಕೇಷನ್ ಏನು ಡಿಗ್ರಿಗೆ ಎಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ಇಯರ್ ನಾವು ಬಂದು ನಿಮಗೂ ಹೈರಿಂಗ್ ಮಾಡ್ತಾ ಇರ್ತೀವಿ. ಓಕೆ, ಸ್ವಲ್ಪ ಎಲ್ಲ ಪ್ರಿಪೇರ್ ಆಗಿ ಚೆನ್ನಾಗಿ. ಓಕೆ ಮಾತಾಡ್ರಿ. ಪ್ರತಿ ವರ್ಷದಂತೆ MN ದೇಸಾಯಿ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅದೇ ರೀತಿ ಈ ವರ್ಷವೂ ಕೂಡ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ICICI ಬ್ಯಾಂಕ್ನ ವತಿಯಿಂದ ಸಾವಿರಾರು ಸ್ಪರ್ಧಾಕಾಂಕ್ಷಿಗಳಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಡುವ ಸಲುವಾಗಿ ಈ ಸಂಸ್ಥೆಯು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಪರ್ಧಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕೊಡುವಂಥ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾನು BCom 5th ಸೆಮಿಸ್ಟರ್ನಲ್ಲಿ ಓದುತ್ತಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಉದ್ಯೋಗ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ICICI ಬ್ಯಾಂಕಿನವರು ನಮ್ಮ ಕಾಲೇಜಿನಲ್ಲಿ ಸುಮಾರು ಜನಕ್ಕೆ ಉಪಯೋಗ ಆಗಿದೆ. ICICI ಬ್ಯಾಂಕ್ ಇಂಟರ್ವ್ಯೂಯಿಂದ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಹಾಗೂ ನಮ್ಮ ಕಾಲೇಜಿನಲ್ಲಿ ಈ ಥರ ಇಂಟರ್ವ್ಯೂ ತೊಗೊಳಕ್ಕೆ ಬಂದಿರಂದ್ರೆ ನಮಗೆ ಭಾಳ ಖುಷಿ ಆಗ್ಯದ್ರಿ. ಈ ಥರ ಅಪರ್ಚುನಿಟಿ ಸಿಕ್ಕಿದ್ನು ನಮ್ಮ ಕಾಲೇಜ್ಲಿಂತೆ. ನಮ್ಮ ಕಾಲೇಜ್ನಾಗ ಸುಮಾರು ಜನ ಇಂಟರ್ವ್ಯೂ ಅದು ಕೊಡ್ಲತ್ತಾರ ರೀ. ಅರ್ಧಾಗೆಲ್ಲ ಸೆಲೆಕ್ಷನ್ ಭೀ ಆಗ್ಯಾರ ಭಾಳ ಜನ. ಅದಕ್ಕಾಗಿ ನಮ್ಮ ಕಾಲೇಜ್ನ ಒಂದು ಹೆಸರು ಹೇಳ್ಬೇಕಂದ್ರೆ ಒಂದು ಹೆಮ್ಮೆ ಅದ ರೀ. ನಾವು ICICI ಬ್ಯಾಂಕ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ರೀಜನಲ್ಲಿ. ಎಲ್ಲ ICICI ಬ್ಯಾಂಕ್ ಉದ್ಯೋಗ ಏನಿರುತ್ತೆ ಅವೆಲ್ಲ ನಾವೇ ಫುಲ್ಫಿಲ್ ಮಾಡ್ತಾ ಇರೋದು. ಸೊ ಪ್ರತಿ ವರ್ಷದಂತೆ ಈ ಬಾರಿನೂ ಕೂಡ MN ದೇಸಾಯಿ ಡಿಗ್ರಿ ಕಾಲೇಜಲ್ಲಿ ನಾವು ICICI ಬ್ಯಾಂಕ್ ರಿಕ್ರೂಟ್ಮೆಂಟ್ನ ಹಮ್ಮಿಕೊಂಡಿದ್ದೇವೆ. ಇದು ಸಂದೀಪ್ ಸರ್ ಮಾರ್ಕೆಟಿಂಗ್ ಮಾಡಿದ್ದಾರೆ, ಹುಡುಗರನ್ನ ಎಲ್ಲ ಕರೆಸಿದ್ದಾರೆ. ನಾವು ಎಲ್ಲ ಮಾರ್ಕೆಟಿಂಗ್ ಮಾಡಿ ಹುಡುಗರನ್ನ ಕರೆಸಿದ್ದೀವಿ. ಸೊ ICICI ಬ್ಯಾಂಕಲ್ಲಿ ತಗೋತಿರೋದು ಈಗ ಸೀನಿಯರ್ ಆಫೀಸರ್ ಗ್ರೇಡ್ ಆಗಿ ರಿಲೇಷನ್ಶಿಪ್ ಮ್ಯಾನೇಜರ್ಗೆ. ಅವರಿಗೆ ವರ್ಕ್ ಲೊಕೇಶನ್ ಕೂಡ ಇಲ್ಲಿ ಲೋಕಲ್ ಇರುತ್ತೆ, ಡಿಸ್ಟ್ರಿಕ್ಟ್ ರೀಜನ್ ಇರುತ್ತೆ, ಮೆಟ್ರೋ ಸಿಟಿನೂ ಆಗಿರುತ್ತೆ. ಕರ್ನಾಟಕದಲ್ಲಿ ಉದ್ಯೋಗ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ, ಅನನ್ಯ ಸ್ನಾತಕೋತ್ತರ ಸಮಾಜ ಕಾರ್ಯ ಮಹಾವಿದ್ಯಾಲಯದಲ್ಲಿ BA ಮತ್ತು BCom ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಸ್ವಾಗತ ಸಮಾರಂಭ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಬೀಳ್ಕೊಡುಗೆ ಸಮಾರಂಭ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹಂಶಿಕಾ ಎಜುಕೇಶನಲ್ ವೆಲ್ಫೇರ್ ಟ್ರಸ್ಟಿನ ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ, ಅನನ್ಯ ಸ್ನಾತಕೋತ್ತರ ಸಮಾಜ ಕಾರ್ಯ ಮಹಾವಿದ್ಯಾಲಯ ಕಲಬುರಗಿಯ ವತಿಯಿಂದ BA ಮತ್ತು BCom ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 12ನೇ ಸೆಪ್ಟೆಂಬರ್ 2024ರಂದು ಮುಂಜಾನೆ 9:45 ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಸದಾಶಿವನಗರದಲ್ಲಿ ಇರುವ ಮಹಾವಿದ್ಯಾಲಯದ ಆವರಣದಲ್ಲಿ ಜರುಗಿದವು. ಇದರ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ದಿಲೀಪ್ R ಪಾಟೀಲ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಬ್ರಹ್ಮಪುರ ಪೊಲೀಸ್ ಠಾಣೆ ಕಲಬುರಗಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಶೋಧಾ ಕಟ್ಕೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹಂಶಿಕಾ ಎಜುಕೇಶನಲ್ ವೆಲ್ಫೇರ್ ಟ್ರಸ್ಟ್ ಕಲಬುರಗಿಯ ಅಧ್ಯಕ್ಷರಾದ ಸುಷ್ಮಾವತಿ S ಹೊನ್ನಗೆಜ್ಜಿ ವಹಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಸಮಾಜ ಸೇವಕರಾದ ಶಿವಕುಮಾರ್ ಪಲ್ಲಾಪುರ್, ಮಾತೋಶ್ರೀ ಮಹಿಳಾ ಕಾಲೇಜು ಕಲಬುರಗಿಯ ಅಧ್ಯಕ್ಷರಾದ ಶಿವಶಂಕರ್ ಪೂಜಾರಿ ಮತ್ತು ಸಮಾಜ ಸೇವಕರಾದ ಪ್ರದೀಪ್ ಕುಮಾರ್ ವಿ ಕಳ್ಳಿಮನಿ ಆಗಮಿಸಿದ್ದರು. ಬಂಕೂರಿನ ಸರಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ PS ಕೊಕಟನೂರ್ ನಿರೂಪಣೆ ಮಾಡಿದರು. ಇದೇ ವೇಳೆ ಸಾಧನೆಗೈದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಚಲನಚಿತ್ರ ನಟ ಹಾಗೂ ನಿರ್ದೇಶಕರಾದ ಸಿದ್ದು NR, ಪೊಲೀಸ್ ಇಲಾಖೆಯ ಸಂತೋಷ್ H, ಯಲ್ಲಲಿಂಗ್ A, ಶಿಕ್ಷಣ ಇಲಾಖೆಯ ಮಂಗಲಾ G, ಶಿಕ್ಷಕರಾದ ಸಂಗಮನಾಥ್ ನಾಟಿಕಾರ್, ಶಿಕ್ಷಕರಾದ ಅನಿಲ್ ಕುಮಾರ್ R, ನ್ಯಾಯವಾದಿಗಳಾದ ಸಿದ್ಧಾರ್ಥ್ ಮತ್ತು ಪೊಲೀಸ್ ಇಲಾಖೆಯ ಸಂತೋಷಂ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಶರಣು ಬಿ ಹೊನ್ನಗೆಜ್ಜಿ ಸೇರಿದಂತೆ ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ, ಅನನ್ಯ ಸ್ನಾತಕೋತ್ತರ ಸಮಾಜ ಕಾರ್ಯ ಮಹಾವಿದ್ಯಾಲಯ ಕಲಬುರಗಿಯ ಮುಖ್ಯಸ್ಥರು, ಪ್ರಾಂಶುಪಾಲರು, ಬೋಧಕ ಬೋಧಕೇತರರು ಹಾಗೂ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸನ್ಮಾನ ಸಮಾರಂಭದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮೊದಲಿಗೆ ಪೂಜ್ಯ ಲಿಂಗೈಕ್ಯ ಶ್ರೀ ಭೀಮರಾಯ ಹೊನ್ನಗೆಜ್ಜಿ ಇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲಾ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅತಿಥಿಗಳ ಭಾಷಣದ ನಂತರ BA ಮತ್ತು BCom ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಲಾಯಿತು. ನಂತರ BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಬೀಳ್ಕೊಡಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ನೃತ್ಯ ಮಾಡುವ ಮೂಲಕ ಮನರಂಜಿಸಿದರು. ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಜೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರುನಾಡ ತಾಯಿ ಸದಾ ಚೆನ್ನೈ, ಕರುನಾಡ ತಾಯಿ ಸದಾ ಚೆನ್ನೈ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು
ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡಂಡಿ ಕನ್ನಡಂಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳುವೆಯೋ ಇಂಥ ನೆನಪು ಬೇಕು ಬಾಳಲಿ ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ We miss all the fun, we miss all the joy, we miss you. We miss all the fun, we miss all the joy, we miss you. History ಗೊತ್ತಾ ಚಾವಣಿಯ ಮೆಷ್ಟೇ ಬೇಕು ಅದರ ಹಾಕು ರಾಮಾಚಾರಿಗೆ ಈ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಆದಾಗಿನಿಂದ ನಾವು ಅಪೋಸಿಟೇ ನಮ್ಮ ಮನೆಯಲ್ಲಿ ಅವಾಗಿನ ನೋಡ್ಕೊಂಡು ಬರ್ತೀವಿ. ಶರಣವರು ಭಾಳಷ್ಟು ಸ್ಟ್ರಗಲ್ಲಿಂದ ಬಡಿದಾಡಿ ಎಲ್ಲರಿಗೂ ವಿಶ್ವಾಸಕ್ಕೆ ತೊಗೊಂಡೋಗಿ ಇದು ಇವತ್ತಿನ ದಿವಸ ಈ ಒಂದು ಸಂಸ್ಥೆ ಒಂದು ಕಂಡು ಬರೋಂಗೇನು ಮಾಡಿದ್ದಾರೆ. ಮತ್ತು ಇನ್ನು ಮುಂದೂ ಕೂಡ ತಾವು ಎಲ್ಲರೂ ಸಹಕಾರದಿಂದ ಇದೇ ರೀತಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀಲಿ ಅಂತೇಳಿ ಆಶಿಸ್ತಾ ಒಂದೊಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಒಂದು ಕಲಬುರಗಿಗೆ ಬಂದಾಗ ನನಗೆ ಬೆನ್ನೆಲುಬಿಗೆ ನಿಂತಿರ್ತಕ್ಕಂಥವ್ರು ಯಾರಾದರೂ ಇದ್ದಾರೆ ಅಂದರೆ ಡಾಕ್ಟರ್ ಸಂಗಮೇಶ್ ಹಿರೇಮಠ, ದಿಲೀಪ್ ಆರ್ ಪಾಟೀಲ್ ಅಣ್ಣವರು. ಇವರಿಬ್ಬರು ಬಿಟ್ಟರೆ ನನಗೆ ಯಾರು ಅಷ್ಟೊಂದು ನನಗೆ ಕಲಬುರಗಿಯಲ್ಲಿ ನನಗೆ ಸಪೋರ್ಟ್ ಮಾಡಿಲ್ಲ. ಇವರಿಬ್ಬರಿಂದನೇ ಸದ್ಯಕ್ಕೆ ನನಗೆ ನನ್ನ ಜೀವನವನ್ನು ನಡೀತಾ ಇದೆ. ಯಾಕಂದರೆ ಅಣ್ಣವ್ರು ಇರಲಿಲ್ಲ ಅಂತಂದರೆ ಒಂದು ಬಲ ಇಲ್ಲಾರ್ದಂಗೆ, ಸರ್ ಇಲ್ಲಾರ್ದಂಗೆ ಎಂದಂಗೆ ಒಂದೊಂದು ಬಲ ಇಲ್ಲಾರ್ದಂಗೆ. ಜ್ಞಾನದಿಂದಲೇ ಹೇವು, ಜ್ಞಾನದಿಂದಲೇ ಪರವು, ಜ್ಞಾನವು ತನಗಿಲ್ಲದರೆ ಸಕಲವು ತನಗಿದ್ದು ಹಾನಿ ಕಾಣ ಸರ್ವಜ್ಞ ಅಂತ ಸರ್ವಜ್ಞವರು ಒಂದು ಕಡೆ ಹೇಳ್ತಾರೆ. ಈ ನಾವು ಯುಗವನ್ನು ಅವರವರ ಕ್ಷೇತ್ರಗಳಿಗೆ ನಾವು ವ್ಯಾಖ್ಯಾನ ಮಾಡ್ತೀವಿ. ಜ್ಞಾನ ಯುಗ, ತಂತ್ರಜ್ಞಾನ ಯುಗ, ವಿಜ್ಞಾನ ಯುಗ, ಆಧುನಿಕ ಯುಗ ಅಂತೇಳಿ. ಆ ಯುಗದಲ್ಲಿ ಇದು ಒಂದು ಸ್ಪರ್ಧಾತ್ಮಕ ಯುಗ ಆಗಿದ್ದರಿಂದ ಎಲ್ಲರೂ ಕೂಡ ಸ್ಪರ್ಧೆಗೆ ಇಳಿಲೇಬೇಕಾಗ್ತದೆ. ಸ್ಪರ್ಧೆಗೆ ಇಳಿಬೇಕಾದ್ರೆ ಕೆಲವು ಅಂಶಗಳನ್ನು ಕೂಡ ನಾವು ಪಾಲನೆ ಮಾಡಲೇಬೇಕಾಗುತ್ತೆ ಕಡ್ಡಾಯವಾಗಿ. ವಿದ್ಯಾರ್ಥಿಗಳಿಗೆ ಬಂದಾಗ ಈಗ PUC SLC PUCಯನ್ನು ಮುಗಿಸ್ಕೊಂಡು ಬಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ಕನಸಿನೊಂದಿಗೆ ಈ ಕಾಲೇಜಿಗೆ ಬರ್ತಾ ಇದ್ದೀರಿ. 3 ವರ್ಷಗಳ ಕಾಲ ಈ ಕಾಲೇಜಿನಲ್ಲಿ ಓದಿ ಮುಂದೆ ಭವಿಷ್ಯವನ್ನು ಇನ್ನಷ್ಟು ರೂಪಿಸ್ಕೊಳ್ಳೋ ಸಲುವಾಗಿ ಈಗ ಒಂದು ಉನ್ನತ ಹಂತದ ವ್ಯಾಸಂಗ ಇರ್ಬೋದು ಅಥವಾ ಇನ್ನಾವುದು ಉದ್ಯೋಗ ಇರ್ಬೋದು, ಆ ಒಂದು ರಂಗದಲ್ಲಿ ಇಳಿಯೋಕ್ಕೆ ನೀವೆಲ್ಲ ಆಸಕ್ತಿಯಿಂದ ಇದ್ದೀರಿ. ನನ್ನ ಒಂದು ಕಿವಿ ಮಾತು ಏನಪ್ಪ ಅಂದರೆ, ನಿಮ್ಮ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ ನಿಮ್ಮ ಪಾಲಕರು ಅಗಾಧವಾದ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ, ಸಮಾಜ ವ್ಯವಸ್ಥೆನೇ ಆ ರೀತಿ ಇದೆ. ಬಾಲಕರಿದ್ದಾಗ ಶೈಶವ ವ್ಯವಸ್ಥೆಯಲ್ಲಿ, ಬಾಲ ವ್ಯವಸ್ಥೆಯಲ್ಲಿ ಪಾಲಕರು ನಿಮ್ಮನ್ನ ಯಾವುದೂ ಕೊರತೆ ಇದ್ದಾಗೆ, ನಾವಿಲ್ಲಿರೋರು ಯಾರು ಶ್ರೀಮಂತರ ಮಕ್ಕಳಲ್ಲ, ಎಲ್ಲ ಬಡವರು, ಕಡು ಬಡವರು, ಮಧ್ಯಮ ವರ್ಗದವರು ಈ ಒಂದು ಭಾರತದಲ್ಲಿ ಅತಿ ಹೆಚ್ಚಿರೋರು. ಅವರೆಲ್ಲರ ಒಂದು ಕನಸು ಮಕ್ಕಳಿದ್ದಾಗ ಅವ್ರನ್ನ ಚೆನ್ನಾಗಿ ಬೆಳೆಸ್ಬೇಕಪ್ಪ, ನನಗೆ ಏನೇ ಕಷ್ಟ ಬಂದರೂ ಕೂಡ ನನ್ನ ಮಗ ನನ್ನ ಥರ ಕಷ್ಟಪಡಬಾರ್ದು. ಇಲ್ಲಿ ಎಷ್ಟೋ ನಮ್ಮ ತಂದೆ ತಾಯಿಗಿರ್ಬೋದು, ನಿಮ್ಮ ತಂದೆ ತಾಯಿ ಅನಕ್ಷರಸ್ಥರಿದ್ದಾರೆ. ಅವ್ರು ಒಂದೇ ಒಂದು ಆಸೆ ಏನಪ್ಪ ಅಂದರೆ, ನನ್ನ ಮಗ ನನ್ನ ಥರ ಆಗಬಾರ್ದು, ವಿದ್ಯೆಯನ್ನು ಕಲಿಬೇಕು, ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಎಷ್ಟೇ ಕಷ್ಟ ಇದ್ರೂ ಕೂಡ ಅವರು ಅದನ್ನೆಲ್ಲ ಮರೆಮಾಚಿ ತಮ್ಮ ಕಷ್ಟಗಳನ್ನು ಬದಿಗೊತ್ತಿ ನಿಮ್ಮನ್ನು ಶಿಕ್ಷಣ ವ್ಯವಸ್ಥೆಗೆ ತಂದಿರ್ತಾರೆ. ಅನನ್ಯ ಕಾಲೇಜ್, ಅನನ್ಯ ಕೋಚಿಂಗ್ ಸೆಂಟರ್ದು ಇಲ್ಲಿ ಈ ತಮ್ಮ ಶರಣು ತಮ್ಮ ಮತ್ತು ನನಗೆ ತುಂಬ ಒಂದು ಯಾವುದೋ ಜನ್ಮದ ನಾನು ಬಂದ ಇದೆ. ಶರಣುಗೆ ನಾನು ನನ್ನ ಮಗನ ಹಾಗೆ ಪ್ರೀತಿ ಮಾಡ್ತೇನೆ. ನಾನು ಅನೇಕ ಕೋಚಿಂಗ್ ಸೆಂಟರ್ಗಳಿಗೆ ನಾನು ಉದ್ಘಾಟನೆಗೆ ಹೋಗಿದ್ದೇನೆ, ಶಾಲಾ ಕಾಲೇಜುಗಳಿಗೆ ಹೋಗಿದ್ದೇನೆ, ವಸತಿ ನಿಲಯಗಳಿಗೆ ಹೋಗ್ತೇನೆ, ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳು ಎಲ್ಲೋ ಹೋಗ್ತೇನೆ. ಬಟ್ ಅನನ್ಯ ಅಂತಂದರೆ ಅದು ಏನೋ ಒಂದು ಅನ್ಯೋನ್ಯತೆಯ ಭಾವನೆ ಇದೆ ನನಗೆ ಮತ್ತು ಅನನ್ಯ ಕೋಚಿಂಗ್ ಸೆಂಟರ್ಗೆ. ಯಾಕೆ ಅಂತಂದರೆ ಅವರು ಕೂಡ ಒಬ್ಬ ಸನ್ಮಾರ್ಗದಲ್ಲಿ ನಡೆಯುವ ಒಬ್ಬ ದೈವ ಭಕ್ತರು. ಅವರು ಡಿಗ್ರಿ ಕಾಲೇಜ್ ಇಲ್ಲಿ ಸ್ನಾತಕೋತ್ತರ ಮತ್ತು ಮುಂದೆ ಬರೋ ಈಗ ಡಿಗ್ರಿ ಕಾಲೇಜ್ ಇದೆ, ಕೋಚಿಂಗ್ ಸೆಂಟರ್ ಇದೆ, ನಿಮಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಈ ಕಾಲೇಜ್ ಹೆಸರು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತದೆ ಅನ್ನೋದು ನಾನು ಹೃದಯ ತುಂಬಿ ನಾನು ಹಾರೈಸ್ತಾ ಇದ್ದೇನೆ. ಮತ್ತು ಆಗ್ತದೆ ಅಂತ ಕೂಡ ನಾನು
100% ಹೇಳ್ತೇನೆ ನಾನು, ಸುಳ್ಳು ಹೇಳೋದಿಲ್ಲ. ಇದು ಕಾಲೇಜ್ ಹೆಸರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗ್ತದೆ ಅಂತ 100% ನಂಗೆ ಗೊತ್ತಿದೆ. ಅಂದ್ರೆ ನಾ ಬರೀ ಮನೆಗಿರೋದು ಬರೀ ಅಂದ್ರೆ ನನ್ನ ತಮ್ಮಗೆ ಸ್ವಲ್ಪ ಹುಷಾರು ಇದ್ದಿದ್ದಿಲ್ಲ, 7 ವರ್ಷ ಆಯ್ತು ಅವ್ನಿಗೆ ಇನ್ನೂ ನಡೆಯಕ್ ಬರಲ್ಲ. ಸೊ ಅವನಿಗೆ ನೋಡ್ಕೋತಾ ಅಟ್ಟೆ ಮನೇಲಿ ಇರ್ತಿದೆ. ಸೊ ಅದು ಪ್ರಾಬ್ಲಮ್ ಬರ್ತದ. ಸೊ ಆದ್ರೂ ನೀ ಅದನ್ನು ಮುಂದುವರ್ಕೊ, ಅದನ್ನು ತಮ್ಮಗೂ ನೋಡ್ಕೋತೀನಿ. ಹಂಗೆ ಕಾಲೇಜ್ ಬಾ, ಓದು, ನೀನು ಒಂದು ಮುಂದೆ ಬರಬೇಕು, ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ನಮ್ಮ ಅಕ್ಕಗಳು ಹೇಳ್ಯಾರ ಸರ್. ಯಾವಾಗಲೂ ವಾಟ್ಸಪ್ಪಲ್ಲಿ ಫೋನ್ ಮಾಡ್ತಾನೆ ಇದ್ರು, ಅಮ್ಮ ಬಾ ಅಮ್ಮ ಏನಾಗಲ್ಲ ಓದು, ನಾವು ಸಪೋರ್ಟ್ ಮಾಡ್ತೀವಿ, ನೀನು ಹಿಂದೆ ಇರ್ತೀವಿ, ನೀನು ಯಾವುದಕ್ಕೂ ಅಳ್ಬೇಡ ಅಂಜ್ಬೇಡ, ನಾವು ಇದ್ದೀವತ್ತು ಯಾವಾಗಲೂ ಸರ್ ಸಪೋರ್ಟ್ ಮಾಡ್ಕೊತ ಬಂದಾರ. ಸೊ ಅದನ್ನ ನಾನು ಈಗಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾನು ಡ್ಯಾನ್ಸ್ ಮಾಡೋದಾಗ್ಲಿ, ಸ್ಪೀಚ್ ಮಾಡೋದಾಗ್ಲಿ ಎಲ್ಲದ್ರಲ್ಲಿ ಸ್ವಲ್ಪ ನಾನು ಕಲಿತಾ ಇದ್ದೀನಿ ಅಂದ್ರೆ ಶರಣ ಸರ್ ಅವ್ರ ನಿಂತು ಮಾತ್ರ. ಯಾಕಂದ್ರೆ ನಾ ಇಲ್ಲಿ ಬರ್ತದೇ ಇರಲಿಲ್ಲ ಒಟ್ಟ. ಇವತ್ತು ಎಲ್ಲ ನಮ್ಮ ಫ್ರೆಂಡ್ಸ್ಗಳನ್ನ ಕಾಲೇಜ್ ಮನೇಲಿ ಇದ್ದಿದ್ದೆ, ಬರೀ ಮನೇಲಿ ಇರೋದು ಬರೀ ಅದೇ ಜೀವನ ಆಗಿತ್ತು. ಸೊ ಇವತ್ತು ನಾವು ಅವಾಗೆಲ್ಲ ನಮ್ಮ ಫ್ರೆಂಡ್ಸ್ಗಳು ಅಂದ್ರೆ ನಾವು ಹೊಂಟ್ರಿ ಅಂದ್ರೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಅಟ್ಟೆ ಎಲ್ಲ. ಸೊ ಈ ಕಾಲೇಜ್ ಬಂದ್ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಮಾತಾಡ್ತಾರೆ ನನಗೆ. ಯಾಕಂದ್ರೆ ಈ ಸರ್ ಅವ್ರಲ್ಲಿ ಮಾತು ಸಾಧ್ಯ. ಸರ್ ಧನ್ಯವಾದಗಳು ಸರ್, ನಾ ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ ಸರ್. ನಮ್ಮ ಕೋಟಿನ ಇಷ್ಟು ಹೇಳಕ್ ಬರ್ತೀನಿ, ನಾವು ಒಂದೇ ಒಂದು ಈ ಮಾತು ಹೇಳ್ತೀನಿ. ಸರ್ ಏನು ಹೇಳ್ತಾರೆ ಅದಕ್ಕೆಲ್ಲ ನೀವು ಅವ್ರ ಮಾತನ್ನ ಕೇಳಿ. ಯಾವತ್ತೇ ಆಗ್ಲಿ ಅವ್ರು ನಿಮ್ಗೋಸ್ಕರ ಅಂತ ಕೋಚಿಂಗ್ ಫೆಬ್ರವರಿ ಈಗ ಅದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರ, ಅದಕ್ಕೂ ಬರ್ರಿ, ಕ್ಲಾಸ್ ಮಿಸ್ ಮಾಡ್ಬೇಡ್ರಿ. ಯಾವತ್ತು ಒಂದು ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕ್ಯಾರ, ಅವ್ರು ಯಾವತ್ತು ಮುಂದೆ ನಮ್ಗೆ ಸಿಗಲ್ಲ ನಮ್ಮ ಲೈಫ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ನನ್ನೆಲ್ಲ ಶಿಕ್ಷಕರನ್ನು ಮನದಂಗಳದಲ್ಲಿ ನಮಿಸುತ್ತಾ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶರಣು ಸರ್ ಹೊನ್ನೆಗೆಜ್ಜೆ ಅವರಿಗೆ ಹಾಗೂ ಈ ಕಾಲೇಜಿನ ಅಧ್ಯಕ್ಷರಾದ ಸುಷ್ಮಾವತಿ ಎಸ್ ಹೊನ್ನೆಗೆಜ್ಜೆ ಮೇಡಮ್ ಅವರಿಗೂ ಹಾಗೂ ಎಲ್ಲ ನನ್ನ ಬೋಧಕ ಮತ್ತು ಬೋಧಕೇತರ ಎಲ್ಲ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನೊಂದು ಎರಡು ಮಾತನಾಡಲು ಇಷ್ಟಪಡ್ತೀನಿ. ಸರ್ ಬಗ್ಗೆ ಮತ್ತು ಈ ಕಾಲೇಜ್ ಬಗ್ಗೆ ಟೋಟಲ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ಈ ಕಾಲೇಜ್ ನಮ್ಮ ಈ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಆಗಲಿ ಯಾರ ಲೈಫಲ್ಲಿ ಆಗಲಿ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಸುಮ್ಮನೆ ಈ ಕಾಲೇಜ್ಗೆ ಯಾರಾದರೂ ಯಾರೇ ಆಗಲಿ ಸುಮ್ಮನೆ ಅಡ್ಮಿಷನ್ ಮಾಡ್ಲಿಕ್ಕೆ ಸುಮ್ಮನೆ ಸರ್ಟಿಫಿಕೇಟ್ ತಗೋಬೇಕು ಅಂತ ಹೇಳಂದು ಬಂದವರು ಎಂತೆಂಥ ದೊಡ್ಡ ಸಾಧನೆಗಳು ಮಾಡಿ ಹೋಗಿದಾರಂತ ಎಲ್ಲ ನಮ್ಮ ಇಲ್ಲೇ ನಮ್ಮ ಉದಾಹರಣೆಗಳು ಇಲ್ಲೇ ನೋಡ್ಬೋದು. ಅದೇ ರೀತಿಯಾಗಿ ಸರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಸರು ಒಂಥರ ಎಲೆಮರೆಯ ಕಾಯಿ ಹಾಗೆ ಒಂದು ಎಷ್ಟು ನೀವು ಎಷ್ಟು ಬೆಳೀರಿ. ಎಷ್ಟೋ ಕಷ್ಟಪಟ್ಟು PSP ಅವ್ರು ಹೇಳ್ತಾ ಇದ್ರು, ನಾನು ತುಂಬ ಕಷ್ಟಪಟ್ಟು ಬಡತನದಿಂದ ಬಂದಿದ್ದೀನಿ, ಈ ಹಂತಕ್ಕೆ ಬಂದಿದ್ದೀನಿ, ಅದೇ ಒಂದು ಅಚೀವ್ಮೆಂಟ್ ಅಂತ. ನಾನು 3rd ಜನರೇಷನ್, ನನಗೆ ಅದು ಯಾವುದೂ ಇಲ್ಲ. ಬಟ್ ವೆಲ್ ಟು ಡು ಫ್ಯಾಮಿಲಿಯಿಂದ ಬಂದು ಈ ಸ್ಥಿತಿಗೆ ಬಂದಿದ್ದೀನಿ. ಬಟ್ ಐ ಫೀಲ್ ದ್ಯಾಟ್ ಇನ್ನೊಬ್ಬರ ಕಷ್ಟವನ್ನು ನನಗೆ ಐ ಫೀಲ್ ಎಲ್ಲನೂ ಅನುಭವಿಸಿ ಆಗ್ಬೇಕಂತ, ಬೆಂಕಿ ಸುಟ್ಟು ನೋಡ್ಬೇಕಂತಿಲ್ಲ. ಬಡತನ ಏನು ಅಂತ ಭಾಳ ಹತ್ತಿರದಿಂದ ನೋಡಿದ್ದೀವಿ, ಕೆಲವೊಬ್ರು ಪಕ್ಕದಲ್ಲೇ ನೋಡ್ಕೊಂಡಿದ್ದೀವಿ, ಸುತ್ತಮುತ್ತ ಪರಿಸರವನ್ನು ನೋಡಿ ನಮ್ಗೆ ಗೊತ್ತಾಗುತ್ತೆ. ಶರಣು ಸ್ವತಃ ನನ್ನ ಬಗ್ಗೆ ಬಹಳಷ್ಟು ಸರಿ ಹೇಳಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಯಾರಾದರೂ ಮಾಡ್ತಿದ್ರು ಆ ಕೆಲಸನ, ನಾನು ಮಾಡ್ಬೇಕಂತಿಲ್ಲ, ನನ್ನ ಸ್ಥಾನದಾಗ ಯಾರಿದ್ರು ಆ ಜಾಗದಲ್ಲಿ ಮಾಡ್ತಾಯಿದ್ರು. 12 ವರ್ಷದಿಂದ ಶರಣು ಸಿಕ್ಕಿದ್ದ, ಇನ್ನು ಮೀಸಿ ಮೂಡಿದ್ದಿಲ್ಲ. ಈಗಲೂ ಮೀಸಿ ತೆಗೆದ ನಾವು, ಬಟ್ ಈಗಲೂ ಮೀಸಿ ಅವಾಗಿನ ಮೂಡಿದ್ದಿಲ್ಲ. 12 ವರ್ಷದ ಹಿಂದೆ ಸಣ್ಣ ಹುಡುಗ ಕಾಲೇಜ್ ನಡೆಸ್ತಾನೆ, ಕೋಚಿಂಗ್ ಇನ್ಸ್ಟಿಟ್ಯೂಟಾಗ ಏನೇನೋ ಮಾಡ್ತಿದ್ದವ. ಸಿಕ್ಕಳೆ ಒಂದು ಸ್ಟ್ರೀಮ್ ಲೈನಿಗೆ ಬಂತು. 2013-14 ಬಹುಶಃ ಇರ್ಬೋದು. ಅದೆಲ್ಲ ನಿಂತಿತ್ತು. ಇನ್ನೇನು ಎಲ್ಲ ಗಂಟಿ ಮೂತಿ ಕೊಟ್ಕೊಂಡು ಹೋಗ್ಬೇಕನ್ನೋ ಸ್ಥಿತಿದಾಗ ಕಾಲೇಜಾರೆ ಮಾಡೋ ನಡಿ, ಏನಕ್ಕಾಗಲ್ಲ ನಾ ಇರ್ತೀನಿ ನಡಿ ಅಂತ ಹೇಳಿದ್ವಿ. ಅವತ್ತು ಮಾಲಾ ಸರ್ ನನ್ನ ಫ್ರೆಂಡ್ ಇಲ್ಲ, ನನ್ನ ಹತ್ರ ದುಡ್ಡು ಇರಲಿಲ್ಲ ಆ ಸಂದರ್ಭದಲ್ಲಿ. ಮಾಲಾ ಸರ್ ನನ್ನ ಫ್ರೆಂಡ್ ಇವತ್ತು ಕರೋನಾದಲ್ಲಿ ತೀರ್ಕೊಂಡು, ಅವ್ರು ನಾನು ಭಾಳ ಆತ್ಮೀಯಿಸ್ತೀನಿ. 2 PhD ಅವರು, ನಾನು 1 PhD ಮಾಡಿದ್ದೆ, ಅವ್ರು 2 PhD. ಫಾರೆಸ್ಟ್ ಆಫೀಸರ್ ಇದ್ದರು. ಶರಣ ನಾನು ಕಲ್ತು ಅವ್ರ ಮನೆಗೆ ಹೋದ್ವಿ. ಅವತ್ತು ಅವ್ರ ಮನೆಗೆ ಹೋಗಿ ಅವರು ಸರ್ ಹಿಂಗಾಗ್ಯದ ಶರಣು ನಮ್ಮ ಹುಡುಗ ಇವತ್ತು ಕಟ್ಟಬೇಕು, ಲಾಸ್ಟ್ ಡೇಟ್ ಅದ, ನಮ್ಮ ಹತ್ರ ರೊಕ್ಕ ಇಲ್ಲ, ಇದೊಂದು ಸಾರಿ ಅನುಕೂಲ ಮಾಡಿಕೊಡ್ರಿ ಅಂದ. ಪಾಪ ಅವರು ಯಾವುದೂ ವಿಚಾರ ಮಾಡಲಿಲ್ಲ, ಸಟ್ ಅಂತ ಶರಣು ಕೊಟ್ಟು ಆಶೀರ್ವಾದ ಮಾಡ್ರೆ ಅವತ್ತಿನಿಂದ ಇವತ್ತಿನವರೆಗೂ ಅದು ನಡೀತಾ ಇದೆ. ಈ ದಾಸೋಹ ಅವತ್ತು ಹಚ್ಚಿದ ಬೀಜ, ನಾವೇನೋ ಒಂದು ಸಹಾಯ ಮಾಡಿರ್ಬೋದು. ಅವತ್ತು ಹಚ್ಚಿದ ಬೀಜ ಇನ್ನೂ ಅನೇಕ
ಅನೇಕರನ್ನು ಬೆಳೆಸಿ ಪೋಷಿಸಿ ಇನ್ನೂ ಅನೇಕ ಗಿಡಗಳನ್ನು ನೆಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನನಗಿಲ್ಲಿ ಮಾತನಾಡಲು ಅದೆಷ್ಟೋ ಹೇಳಬೇಕಾಗಿತ್ತು, ಅವರೆಲ್ಲ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ದೀವಿ. ಒಬ್ಬ ಆದರ್ಶ ಶಿಕ್ಷಕ ಮತ್ತು ಆದರ್ಶ ವಿದ್ಯಾರ್ಥಿ ಹೇಗಿರಬೇಕು ಅನ್ನೋ ಕಲ್ಪನೆ, ಒಬ್ಬ ಆದರ್ಶ ಶಿಕ್ಷಕ ನಮ್ಮ ತಂದೆನೇ ನಾನು ರೋಲ್ ಮಾಡೋದು, ನೀವೆಲ್ಲ ಹೇಳ್ತಾ ಇದ್ರಿ ಯಾರ್ಯಾರು ರೋಲ್ ಮಾಡೋದು, ನಮ್ಮ ತಂದೆನೇ ನನಗೆ, ಯಾಕಂದರೆ ನಮ್ಮ ತಂದೆ ಸ್ವತಂತ್ರ ಹೋರಾಟಗಾರರು, ಜೊತೆಗೆ ಒಬ್ಬ ಆದರ್ಶ ಶಿಕ್ಷಕ, ಒಬ್ಬ ರೈಟರ್, 10 ಪುಸ್ತಕ ಬರೆದಿದ್ದಾರೆ ಅವರು. 2 ಉದಾಹರಣೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಮೊನ್ನೆ ಶಿಕ್ಷಕರ ದಿನಾಚರಣೆ ಆಗಿದೆ. ಪ್ರಾಚಾರ್ಯರಿದ್ದರು, 1990ರಲ್ಲಿ ನಿವೃತ್ತಿ ಆದರು. ನಿವೃತ್ತಿ ಆದ ತಕ್ಷಣ ತಗ್ಗಿನ ಮಠದ ಹರಪನಹಳ್ಳಿ ಸ್ವಾಮಿಗಳು ಡಾಕ್ಟರ್ ಚಂದ್ರಮೌಳಿ ಶಿವಾಚಾರ್ಯರು, ನಮ್ಮ ತಂದೆ ಕ್ಲಾಸ್ಮೇಟು, ನಮ್ಮ ತಂದೆ ಸ್ನೇಹಿತರು, ಬಾಪ ಅಲ್ಲೇನು ಮಾಡ್ತೀವಿ, ಗುಲ್ಬರ್ಗದಾಗಿದ್ದು ಹರಪನಹಳ್ಳಿ ಬಾ, ದೊಡ್ಡ ಕಾಲೇಜು, ದೊಡ್ಡ ಇನ್ಸ್ಟಿಟ್ಯೂಷನ್ ಅದು, ಹೊಸಪೇಟೆ, ಗಂಗಾವತಿ, ಹರಪನಹಳ್ಳಿ, ದಾವಣಗೆರೆ ಅಲ್ಲೆಲ್ಲ ಕಾಲೇಜಸ್ ಇದ್ದಾವೆ, ಅಡ್ಮಿನಿಸ್ಟ್ರೇಟರ್ ಆಗುವಂಥದ್ದು. ಸ್ನೇಹಿತ ಗುರುಗಳು ಕರೀತಾರೆ, ಗುರುಗಳ ಆಸ್ಥಾನದಲ್ಲಿ ಕೆಲಸ ಮಾಡಿದ್ರಾಯ್ತು ಅಂತ ನಮ್ಮ ತಂದೆ ಗುಲ್ಬರ್ಗದಿಂದ ಹರಪನಹಳ್ಳಿಗೆ ಹೊರಟೋರು. ನಿವೃತ್ತಿ ನಂತರ ನಾನಿನ್ನು PG ಓದ್ತಾ ಇದ್ದೆ. ಆಗ ಹೋದಾಗ ಗುರುಗಳು 500 ರೂಪಾಯಿ ಆಶೀರ್ವಾದ ಕೊಟ್ಟರು. ಸರ್, ನಂಗೆ ಓದಿನ ಜೊತೆಗೆ ಏನಾರ ಮಾಡ್ಬೇಕ್ರಿ, ನಂಗೆ ಓದೋದು ನಂಗೆಲ್ಲ ನನಗೇನು ಓದೋದೇನು ದೊಡ್ಡ ವಿಷಯ ಅಲ್ಲ ಸರ್, ಓದ್ಕೊಂಡು ಬರ್ತೀನಿ ರೀ. ಬಟ್ ಓದಿನ ಜೊತೆಗೆ ಏನಾರ ಮಾಡ್ಬೇಕ್ರಿ ಅಂತ ಭಾಳ ಹಂಬಲ್ ಇತ್ತು ನಂಗೆ ಅವಾಗಿಂದನು. ನಂಗೆ ರೈಟಿಂಗ್ ಫೀಲ್ಡ್ನಾಗ ಭಾಳ ಆಸಕ್ತಿ ಇತ್ತು ಸ್ಟಾರ್ಟಿಂಗ್ ಸಿನಿಮಾಗೆ ಬರೋಕ್ಕಿಂತ ಮುಂಚೆ. ಆ ಟೈಮ್ದಾಗ ಸಿನಿಮಾದ ಅವ್ರದ್ದು ಇವ್ರದ್ದು ಪುಸ್ತಕಗಳು ಯಾರ್ದೇ ಭಗತ್ ಸಿಂಗ್ ಅವ್ರದ್ದು ಇವ್ರದ್ದೆಲ್ಲ ಬರೆದ್ರೆ ಆಲ್ಮೋಸ್ಟ್ ಬಂದವ, ಯಾರೂ ಅಷ್ಟೊಂದು ಇಷ್ಟಪಡಲ್ಲ ಓದಕ್ಕೆ. ಏನು ಮಾಡ್ಬೇಕಂದ್ರೆ ಸಿನಿಮಾ ನಟರದೊಂದು ಪುಸ್ತಕ ಬರಿಬೇಕಂತೇಳಿ ಡಿಸೈಡ್ ಮಾಡ್ಕೊಂಡೆ. ಆ ಟೈಮ್ದಾಗ ನಮ್ಮ ಫ್ರೆಂಡ್ ಒಬ್ಬ ದರ್ಶನ್ ಸರ್ ಫ್ಯಾನ್ ಇದ್ದ. ಅವ ಏನು ಮಾಡ್ದಪ್ಪ ಅಂತಂದ್ರೆ ಎಲ್ಲ ಬೆಂಗಳೂರಿಗೆ ಹೋಗಿ ನಡಿ ದರ್ಶನ್ ಸರ್ ಹತ್ರ ಫೋಟೋ ತೊಗೊಂಬ ಅಂತೇಳಿ ಇಲ್ಲಿ ಒಂದು ಕ್ಯಾಮ್ರಾ ರೆಂಟಿಗೆ ತೊಗೊಂಡು, ನಾವು PUC ಡಿಗ್ರಿ ಫಸ್ಟ್ ಜಾಯ್ನ್ ಆದ, PUC ಮುಗಿದ ಮೇಲೆ ಕ್ಯಾಮ್ರಾ ಒಂದು ರೆಂಟಿಗೆ ತೊಗೊಂಡು ದರ್ಶನ್ ಸರ್ ಮನೆಗೆ ಹೋದ್ವಿ. ಹೋದ್ಮೇಲೆ ಬೆಳಗ್ಗೆ 10 ಗಂಟೆ ನಾವು ಟ್ರೈನಿಂದ ಯಶವಂತಪುರ ಇಳ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ಆರಾಧನಗರ ಹೋಗಿ ಕುತ್ಕೊಂಡ್ವಿ, ನಾನು ನಮ್ಮ ಫ್ರೆಂಡ. ದರ್ಶನ್ ಸರ್ ಆಮೇಲೆ 10 ಗಂಟೆ ತನಕ ನಾವು ಬರಲೇ ಇಲ್ಲ. 11 ಆಯಿತು, 12 ಆಯಿತು, ಬರಲಿಲ್ಲ. 12 ಗಂಟೆ ಹೆಂಗೆ ಬಂದು ಮನೆಯಿಂದ ಬಂದು ಒಂದು ಕೈ ಬೀಸಿ ಹೋಗ್ಬಿಟ್ರು. ನಾವು ಅಷ್ಟು ದೂರಿನ ಕ್ಯಾಮ್ರಾ ರೆಂಟಿಗೆ ತೊಗೊಂಡ್ಬಂದು ಒಂದು ಫೋಟೋ ತೊಗೊಳಕ್ಕೆ ಬಂದಿವಿ, ಏನಪ್ಪ ಇಲ್ಲಿ ಕೈ ಬೀಸ್ಕೊಂಡು ಹೋದ್ರಲ್ಲ ಅಂತೇಳಿ ಭಾಳ ಬೇಜಾರಾಯಿತು. ಆ ಟೈಮ್ದಾಗ ಏನು ಮಾಡ್ಬೇಕು, ಇವ್ರನ್ನ ಹೆಂಗಾರ ಮಾಡಿ ನಮ್ಮಲ್ಲಿ ಒಂದು ಆ ಬೇಜಾರು, ಆ ಟೈಮಿಗೆ, ಆ ಸಿಚುವೇಶನ್ಗೆ, ಆ ಸಂದರ್ಭಕ್ಕೆ ನಮ್ಗೆ ಏನು ಅನಿಸ್ತು ಅಂದ್ರೆ, ಅವಾಗೆಲ್ಲ ಆ ಏಜಿ ನಮ್ಗೆ ಹಠ ಸಾಧನೆ ಮಾಡ್ಬೇಕನ್ನೋ ಹುಮ್ಮಸ್ ಎಲ್ಲ ಇದ್ದಿದೆ ಅಲ್ಲ. ಆ ಟೈಮ್ದಾಗ ಅವಾಗ ನಂಗೆ ಏನು ಅನಿಸ್ತು ಅಂದ್ರೆ, ಇವ್ರು ಹೆಂಗಾರ ಮಾಡಿ ಕಾಂಟ್ಯಾಕ್ಟ್ನಾಗ ತೊಗೋಬೇಕು, ಇವರೇ ನಮ್ಮನ್ನು ಕರ್ಸ್ಕೋಬೇಕು ಅಂತೇಳಿ ಒಂದು ಅವಾಗಿಂದ ಮನೆ ಮುಂದೆ ಕುಂತ್ಕೊಂಡು ಉಪವಾಸೇ ಬಂದ್ವಿ. ರಿಟರ್ನ್ ನಾವು ಅದೇ ದಿವಸ ನೈಟ್ ಟ್ರೈನಿಗೆ ಬಂದಾದ್ಮೇಲೆ ಏನು ಮಾಡಿದ್ವಿ ಅಂತಂದ್ರೆ, ವೀಕೆಂಡ್ ವಿತ್ ರಮೇಶ್ನಾಗ ದರ್ಶನ್ ಸರ್ ಏನು ಲೈಫ್ ಸ್ಟೋರಿ ಹೇಳ್ಕೊಂಡಿರ್ತಾರಲ್ಲ ಅವ್ರ ಜರ್ನಿ ಸ್ಟ್ರಗಲ್ನೆಸ್ನದು, ಅದೊಂದು ಸತಿ ಕಲೆಕ್ಟ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡ. ಆ ಟೈಮ್ದಾಗ ನೆಕ್ಸ್ಟ್ ಬಾಲ್ಯದ ಬಗ್ಗೆ ನಮ್ಗೆ ಎಲ್ಲೂ ಸಿಗಲಿಲ್ಲ, ಯಾಕಂದ್ರೆ ಯಾರು ಕಾಂಟ್ಯಾಕ್ಟ್ನಾಗ ಇಲ್ಲ. ಬಾಲ್ಯದ ಬಗ್ಗೆ ಇನ್ಫಾರ್ಮೇಷನ್ ಅವ್ರದ್ದು ಯಾವ ಎಲ್ಲೂ ಸಿಗಲಿಲ್ಲ. ಆ ಟೈಮ್ದಾಗ ಏನು ಮಾಡ್ಬೇಕಂದ್ರೆ ಒಬ್ರು ಯಾರೋ ಹೇಳಿದ್ರು, ಇಲ್ಲ ಮೈಸೂರಿಗೆ ಹೋಗ್ರಿ, ದರ್ಶನ್ ಸರ್ ಅಮ್ಮ ಇರ್ತಾರಲ್ಲಿ, ನಿಮಗೆಲ್ಲ ಬಾಲ್ಯದ ಬಗ್ಗೆ ಮಾಹಿತಿ ಸಿಗ್ತದ ಅಂತಂದಾಗ ನಾವೇನು ಮಾಡಿದ್ವಿ, ಟ್ರೈನ್ ಹತ್ಕೊಂಡು ಇಲ್ಲಿಂದ 850 ಕಿಲೋಮೀಟರ್ ಮೈಸೂರಿಗೆ ಹೋದ್ವಿ. ನಮ್ಮ ಸರ್ಕಲ್ ಸಾಹೇಬ್ರು ಹೇಳಿದ್ರು, ಏನೋ ಒಂದು ಫಂಕ್ಷನ್ ಹಿಡಿದಾಗ ಯಾಕೋ ನೋಡ್ಕೊಂಬಾರಪ್ಪ ಅಂದ್ರೆ ಅದು ಬಂದೆ. ಅದು ಯಾವುದೋ ಗುರು ಶಿಷ್ಯರ ಅನುಭವ ಸಂಗಮ ಆಗ್ಬೇಕಿತ್ತಂತ ಇತ್ತು ಅನಿಸ್ತದೆ, ಋಣಾನುಬಂಧ. ಅದೇ ಸಾಹೇಬ್ರ ಕರೆಸಿ ನಮಗೆ ಸನ್ಮಾನಿಸಿದ್ದಕ್ಕೆ ಶರಣು ಹೊನಗಜ್ಜೆ ಸಾಹೇಬ್ರಿಗೆ ನಾನು ನಮಸ್ಕರಿಸ್ತೇನೆ. ಥ್ಯಾಂಕ್ಸ್ ಸರ್. ಗುರು, ತಂದೆ ತಾಯಿ ಮತ್ತು ಗುರುಗಳು ಬಿಟ್ಟರೆ ನಮ್ಮ ಸಾಧನೆಯನ್ನು ಮತ್ತೊಬ್ಬರು ಯಾರು ಎಂಕರೇಜ್ ಮಾಡಲ್ಲ. ಉಳಿದಿದ್ದರೆಲ್ಲರೂ ಏನಾಚಾರ ಇರ್ತಾರೆ, ಇವರಿಬ್ಬರು ಬಿಟ್ಟು ಅತಿ ಹೆಚ್ಚು ಖುಷಿ ಪಡೋರು ಇಲ್ಲ ಅಂತ ಅನ್ಕೋತೀನಿ ರೀ. ಮತ್ತು ಇನ್ನೊಂದು, ಈಜು ಕಲಿಸಿದವರಿಗಾಗಲಿ ಮುಳುಗಿಸುವಂಥವ್ರು ನೀವು ಆಗಬಾರ್ದು ಅಂತ ನನ್ನ ಆಸೆ. ಯಾಕಂದರೆ ಶಿಕ್ಷಕರು ನಿಮಗೆ ಒಳ್ಳೆಯ ವಿದ್ಯಾ ಬುದ್ಧಿ ಕೊಟ್ಟಿಗಿಸಿ ನಿಮಗೊಂದು ಒಳ್ಳೆಯ ಮಾರ್ಗದರ್ಶನ ಮಾಡಿರ್ತಾರೆ. ಅವರು ನೀವು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನೀವು ನಡಿಬೇಕು. ಉದ್ದೇಶ ಏನು ಅಂತಂದರೆ, ನನಗೂ ಇನ್ನೊಬ್ಬರು ಸಹಾಯ ಮಾಡಿದ್ರೆ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ನೀವು ಸಹಾಯ ತಗೊಂಡು ಮತ್ತು ಬೆಳೀರಿ. ಮೇಡಮ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ, ಸ್ವಲ್ಪ ಟೈಮ್ ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸ್ವಾಗತ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಬಹುದು, ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಕಾರ ನಾವು ಎಲ್ಲ ಆದೇಶದ ಪ್ರಕಾರ ಅಚ್ಚುಕಟ್ಟಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳನ್ನು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಮುಕ್ತಾಯವಾಗುವವರೆಗೂ ಕುಂತು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ.
ಸೆಪ್ಟೆಂಬರ್ 15ರಂದು ಕಲಬುರಗಿ ನಗರದ ಲಾಹುಟಿ ಕಲ್ಯಾಣ ಮಂಟಪದಲ್ಲಿ ಬಿರಾದಾರ್ ಟ್ಯುಟೋರಿಯಲ್ಸ್ ಮತ್ತು ನಂದಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಬಿರಾದಾರ್ ಅವರಿಗಾಗಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಲಾ ಕಣ್ಣಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಬಿರಾದಾರ್ ಟ್ಯುಟೋರಿಯಲ್ಸ್ ಹಾಗೂ ನಂದಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಬಿರಾದಾರ್ ಅವರ ಹಳೆ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಲಾ ಕಣ್ಣಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಕಲಬುರಗಿ ನಗರದ ಗಂಜ್ ಬಸ್ ನಿಲ್ದಾಣದ ಎದುರಿಗೆ ಇರುವ ಲಾಹೋಟಿ ಮಂಗಲ ಕಾರ್ಯಾಲಯದಲ್ಲಿ ಸೆಪ್ಟೆಂಬರ್ 15ರಂದು ಬೆಳಿಗ್ಗೆ 10 ಗಂಟೆಗೆ ನಡೆಯಲಿರುವ ಗುರುವಂದನಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ರಾಚೋಟೇಶ್ವರ ಹಿರೇಮಠದ ಪೂಜ್ಯ ಚಂದ್ರಗುಂಡ ಶಿವಾಚಾರ್ಯರು, ಮುತ್ಯಾನ ಬಬಲಾದ್ ಯಳಸಂಗಿ ವಿರಕ್ತ ಮಠದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳು ಹಾಗೂ ಚಿನ್ಮಯಗಿರಿ ಮಹಂತೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಅಭಿನವ ಮಹಂತ ಶಿವಾಚಾರ್ಯರು ವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಂದಿನ ಕಾರ್ಯಕ್ರಮದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದು, ಇದೇ ಸಂದರ್ಭದಲ್ಲಿ ರಮೇಶ್ ಬಿರಾದಾರ್ ಅವರ ಗುರುವಂದನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರ ಹಳೆಯ ವಿದ್ಯಾರ್ಥಿಗಳಿಂದ ಕಲಬುರಗಿ ನಗರದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿ ಇರುವ 30x40 ಅಳತೆಯ ಖಾಲಿ ನಿವೇಶನವನ್ನು ಗುರು ಕಾಣಿಕೆಯಾಗಿ ನೀಡಲು ನಿರ್ಧರಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಬಸವರಾಜ್, ಸುನಿಲ್ ಕುಮಾರ್, ಶರಣು ಪಾಟೀಲ್, ರಾಕೇಶ್ ಸಾವಳಗಿ, ಶಿವಕುಮಾರ್ ಮಠಪತಿ, ರುದ್ರಮಣಿ ಹಿರೇಮಠ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ಈ ಒಂದು ತಿಂಗಳು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಏನು ಆದರ್ಶ ಶಿಕ್ಷಕರಾಗಿರುವಂತಹ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣ ಮತ್ತು ದೇಶದ ಮೊದಲ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫೂಲೆ ಅವರಿಗೆ ನೆನೆಸುತ್ತಾ ಗುರುವಂದನಾ ಕಾರ್ಯಕ್ರಮ ಸೆಪ್ಟೆಂಬರ್ 15ರಂದು ಲಾವಟಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ನಮಗೆ ವಿದ್ಯಾದಾನ ಮಾಡಿದಂತಹ ಮತ್ತು ಮಾರ್ಗದರ್ಶಕರಾಗಿರುವಂತಹ ನಮಗೆ ಟ್ಯೂಷನ್ ಕ್ಲಾಸ್ ತಗೋತಿದ್ದರು ರಮೇಶ್ ಸರ್ ಅಂತ, ಅವ್ರದ್ದೊಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ನೆಹರುಗಂಜಲ್ಲಿರುವಂತಹ ಲಾವಟಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಳೆದ 3 ದಶಕಗಳಿಂದ 30 ವರ್ಷಗಳಿಂದ ಅವರು ಶ್ರೀ ರಮೇಶ್ ಬಿರಾದಾರ್ ಟ್ಯುಟೋರಿಯಲ್ಸ್ ವತಿಯಿಂದ ಟ್ಯೂಷನ್ ಕ್ಲಾಸನ್ನು ನಿರತವಾಗಿ ತಗೋತಾ ಬರ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿಯವರೆಗೂ 8ರಿಂದ 10 ಸಾವಿರ ವಿದ್ಯಾರ್ಥಿಗಳು ಸರ್ ಅವರ ಒಂದು ಪಾಠದ ಬೋಧನೆಯಿಂದ ಮತ್ತು ಅವರಿಂದ ಪ್ರಭಾವಿತರಾಗಿ ಇವತ್ತಿನ ದಿವಸ ಭಾಳ ದೊಡ್ಡ ಹುದ್ದೆಗಳಲ್ಲಿ, ಅಂದರೆ ಸರ್ಕಾರಿ ಹುದ್ದೆ ಆಗಿರ್ಬೋದು, ಅದೇ ರೀತಿ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ ಮತ್ತು ದೇಶ ವಿದೇಶಗಳಲ್ಲಿಯೂ ಕೂಡ ತಮ್ಮದೇ ಆದಂಥ ಜಾಬನ್ನು ಪಡ್ಕೊಂಡು ಬೇರೆ ಊರುಗಳಲ್ಲಿಯೂ ಕೂಡ ಇವತ್ತಿನ ದಿವಸ ನೆಲೆಸಿದ್ದಾರೆ. ನಮ್ಮದು ಉದ್ದೇಶ ಏನು ಅಂತಂದರೆ ನಾವೆಲ್ಲ ಕೂಡ ಪೂಜ್ಯರದು ಮತ್ತು ಶಾಲಾ ಶಿಕ್ಷಕರದು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಕಲಿಸಿದಂಥ ಟ್ಯೂಷನ್ ಗುರುಗಳು ನಾವೇನು ಎಲ್ಲ ಬೇರೆ ಸ್ಕೂಲ್ಗಳಿಂದ ಬಂದು ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ತಿದ್ವಿ. ಅದಕ್ಕೆ ಒಂದು ವಿಶೇಷವಾಗಿ ಕಲಬುರಗಿಯಲ್ಲಿ ಆಯೋಜನೆ ಮಾಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಮ್ಮಿಂದ ಆದಷ್ಟು ನಮ್ಮ ಶಕ್ತಿಗೆ ಅನುಸಾರವಾಗಿ ಹಣವನ್ನು ಸಂಗ್ರಹವನ್ನು ಮಾಡಿದ್ದೇವೆ. ಅದರಂತೆ ಸರ್ ಅವರಿಗೆ ಒಂದು ಗುರು ಕಾಣಿಕೆ ಕೊಡಬೇಕಂತೇಳಿ ಎಲ್ಲರೂ ಒಂದು ವಿಚಾರ ಮಾಡಿಬಿಟ್ಟು ಸರ್ ಅವರಿಗೆ ಇದೇ ನಮ್ಮ ಕಲಬುರಗಿ ನಗರದಲ್ಲಿ ಒಂದು ಖಾಲಿ ನಿವೇಶನವನ್ನು ನಮ್ಮ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಮಿತಿ ವತಿಯಿಂದ ಇದೇ ಒಂದು ಕಲಬುರಗಿ ನಗರದಲ್ಲಿ ಖಾಲಿ ನಿವೇಶನವನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ಸೆಪ್ಟೆಂಬರ್ 15ನೇ ತಾರೀಕಿನಂದು. ಸೊ ಈಗ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರೂ ನನ್ನ ಜೊತೆ ಬಂದು ನಾವು ಮಾತನಾಡೋಕ್ಕೆ ಏನು ಬಯಸ್ತಾ ಇದ್ದೀವಿ ಅಂತಂದರೆ, ನಮಗೆ ಕಲಿಸಿದ ವಿದ್ಯಾರ್ಥಿಗಳು ನಮಗೆ ತಂದೆ ತಾಯಿ ಸಮಾನರಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಮತ್ತು ಒಂದು ಪ್ರೇರಣಾದಾಯಕ ಕಾರ್ಯಕ್ರಮ ಆಗಬೇಕು, ಮಾದರಿ ಕಾರ್ಯಕ್ರಮ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 17ರಂದು ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 17ನೇ ಸೆಪ್ಟೆಂಬರ್ 2024ರಂದು ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ 2024 ಆಚರಿಸುತ್ತಲಿದ್ದು, ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕಲಬುರಗಿ ಮಹಾನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು,
ಪದಾಧಿಕಾರಿಗಳು, ಸಮಾಜದ ಹಿತಚಿಂತಕರು, ಬುದ್ಧಿಜೀವಿಗಳು, ಹಿರಿಯ ಮುಖಂಡರು, ಮಹಿಳೆಯರು, ಯುವಕರು ಹೀಗೆ ಸಮಸ್ತ ವಿಶ್ವಕರ್ಮ ಬಂಧುಗಳನ್ನು ಕೂಡಿಸಿಕೊಂಡು ಭಗವಾನ್ ಶ್ರೀ ವಿಶ್ವಕರ್ಮನ ಪೂಜಾ ಮಹೋತ್ಸವ ಕಾರ್ಯಕ್ರಮದ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ 2024 ಅತ್ಯಂತ ಅದ್ಧೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸುತ್ತಾ ಭಗವಾನ್ ಶ್ರೀ ವಿಶ್ವಕರ್ಮನ ಕೃಪೆಗೆ ಪಾತ್ರರಾಗಲು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ವಿಶ್ವಕರ್ಮ ಅರಣಕಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಬೆಂಗಳೂರಿನ ಮಾಜಿ ರಾಜ್ಯಾಧ್ಯಕ್ಷರಾದ ಲೋಹಿತ್ ವಾಯ್ ವಿಶ್ವಕರ್ಮ ಕಲ್ಲೂರ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ ಉಸ್ತುವಾರಿಗಳಾದ ಅಶೋಕ್ ಎಸ್ ಪೊದ್ದಾರ್ ಹರ್ಸೂರ್, ಜಿಲ್ಲಾ ಗೌರವ ಅಧ್ಯಕ್ಷರಾದ ರಾಮಚಂದ್ರ ಜಗದೇವಪ್ಪ ವಿಶ್ವಕರ್ಮ ಮುತ್ಕೋಡ್, ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮಾರುತಿ ಎಂ ಕಮ್ಮಾರ್, ವಿಶ್ವನಾಥ್ ವಿಶ್ವಕರ್ಮ ಹಣಕುಣಿ, ಸಿದ್ದು ವಿಶ್ವಕರ್ಮ ಯಲಗೋಡ್, ರೂಪೇಶ್ ವಿಶ್ವಕರ್ಮ, ಕಾಳಿದಾಸ್ ವಿಶ್ವಕರ್ಮ ಶಹಾಬಾದ್ ರೋಡ್, ಶಿವಾನಂದ ವಿಶ್ವಕರ್ಮ ಕಲ್ಲೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮವನ್ನು ಅದರ ರೂಪರೇಷದ ಬಗ್ಗೆ ನಾವು ಇವತ್ತು ಹೇಳೋದಾದರೆ, ಪ್ರತಿ ವರ್ಷದಂತೆ ನಾವು ಸೆಪ್ಟೆಂಬರ್ 17, 2024 ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ 2024 ಆಚರಿಸಲಿದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಕಲಬುರಗಿ ಮಹಾನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಹಿತಚಿಂತಕರು, ಬುದ್ಧಿಜೀವಿಗಳು, ಹಿರಿಯ ಮುಖಂಡರು, ಮಹಿಳೆಯರು ಮತ್ತು ಯುವಕರು ಹೀಗೆ ಸಮಸ್ತ ವಿಶ್ವಕರ್ಮ ಬಂಧುಗಳು ಕೂಡಿಸಿಕೊಂಡು ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇದರ ಚಟುವಟಿಕೆಯ ಭಾಗವಾಗಿ 2024 ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು, ಭಗವಾನ್ ವಿಶ್ವಕರ್ಮ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಒಂದು ಸಂದೇಶವನ್ನು ತಮ್ಮ ಈ ಪ್ರಕಾರವಾದಂಥ ಮಾಧ್ಯಮ ಮೂಲಕ ನಾನು ಬಿತ್ತರಿಸಲು ವಿನಂತಿಸ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿವೆ. ಮುಂಜಾನೆ 6 ಗಂಟೆಗೆ ಅಂದರೆ 17/9/2024 ಮುಂಜಾನೆ 6 ಗಂಟೆಗೆ ಪ್ರಾತಃ ಕಾಲ ವಿಶ್ವಕರ್ಮ ಸುಪ್ರಭಾತ, ವಿಶ್ವಕರ್ಮ ಧ್ವಜಾರೋಹಣ, ಗಣಪತಿ ಸಹಿತ ಪಂಚಬ್ರಹ್ಮ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ. ಇದು ಕಾಳಕಾದೇವಿ ಸಂತ್ರಾಸವಾಡಿಯಲ್ಲಿರುವಂಥ ಕಾಳಕಾದೇವಿ ಗುಡಿಯಲ್ಲೇ ನೆರವಂಥ ಕಾರ್ಯಕ್ರಮ ಸರ್. ಇದು ಮುಂಜಾನೆ. ಹೌದು ಸರ್, ಆಯ್ತು ಸರ್, ಇದು ಓಕೆ, ಧನ್ಯವಾದ ಸರ್. ಸರ್ ಹೇಳಿದ ಹಾಗೆ ಈ ಮುಂಜಾನೆ ಕಾರ್ಯಕ್ರಮ ಪೂಜಾ ವಿಧಿವಿಧಾನಗಳನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ 10 ಗಂಟೆಗೆ ನಾವು ಮೆರವಣಿಗೆ ಮೂಲಕ ನಮ್ಮ ಸಮಾಜದಲ್ಲಿ, ನಮ್ಮ ಜನಾಂಗದಲ್ಲಿ ಆಗಿ ಹೋದಂಥ ಏನು ಸತ್ಪುರುಷರ, ಪವಾಡ ಪುರುಷರ ಭಾವಚಿತ್ರಗಳ ಮೆರವಣಿಗೆ ಜೊತೆಗೆ ಕುಂಭ ಮತ್ತು ಡೊಳ್ಳು ಕುಣಿತ ಇದೆಲ್ಲರ ಜೊತೆಗೆ ನಾವು ಭವ್ಯವಾದ ಮೆರವಣಿಗೆಯನ್ನು ಸಂತ್ರಾಸವಾಡಿಯಿಂದ ರಂಗಮಂದಿರದವರೆಗೆ ತೆಗೆದುಕೊಂಡು ಬರ್ತೇವೆ. ಆಮೇಲೆ 1 ಗಂಟೆ 2 ಗಂಟೆಯಿಂದ ಇಲ್ಲಿ SM ರಂಗಮಂದಿರದಲ್ಲಿ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಜನಪ್ರತಿನಿಧಿಗಳು, ಸ್ವಾಮೀಜಿಗಳು, ಆಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಸಮಸ್ತ ವಿಶ್ವಕರ್ಮ ಜನಾಂಗದವರು ಮತ್ತು ಏನು ವಿಶ್ವಕರ್ಮನ ಭಕ್ತಾದಿಗಳೆಲ್ಲರೂ ಕೂಡಿಕೊಂಡು ನಾವು ಕಾರ್ಯಕ್ರಮವನ್ನು ರಂಗಮಂದಿರದಲ್ಲಿ ಮಾಡೋರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಎಲ್ಲ ವಿದ್ವಾಂಸರು ಬರಲಿ ಅನ್ನುವಂಥ ಒಂದು ಅಪೇಕ್ಷೆಯನ್ನು ನಾನು ಈ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ಇದರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ, ಮನೆಗೆ ಹೋಗ್ತೀವಿ, ಇದು ಆಗಬಾರ್ದು ಅನ್ನೋಂಥ ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮದೇ ಬಲವಾದಂಥ ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ತಾವು ಸಮಯ ತಗೊಂಡ್ಕೊಂಡು ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆತ್ಮೀಯರೇ, ಕಳೆದ ಸರ್ಕಾರದ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಪಡೆದ 2 ವಸತಿ ನಿಲಯಗಳಲ್ಲಿ ಒಂದು ಕಲಬುರಗಿ ಜಿಲ್ಲೆಗೆ ಮತ್ತು ಮಂಜೂರಾಗಿರೋದು ಸಂತೋಷದ ವಿಷಯ. ನಾನು ಇದೊಂದು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು 2022 ಅಂತ ಅನಿಸ್ತದೆ, 22-23 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ, ವಿಶ್ವಕರ್ಮ ಮುಖಂಡರ ಸಮಾವೇಶ ಅಂತೇಳಿ. ಅಲ್ಲಿ ಸನ್ಮಾನ್ಯ ಬೊಮ್ಮಾಯಿಯವರು ಆಗಮಿಸಿದರು. ಅವರ ಮುಂದೆ ನಾವು ಅಖಿಲ ಕರ್ನಾಟಕ ಅಂದರೆ ಅದರ ಮುಂದೆ ನಾವು ವಿಶ್ವಕರ್ಮ ಜನಾಂಗಕ್ಕಾಗಿ ನಮಗೆ ವಸತಿ ನಿಲಯದ ಶಾಲೆ ಕೊಡಬೇಕು ಅಂತ ನಾವು ವ್ಯಕ್ತಪಡಿಸಿದಾಗ ನಮ್ಮ ಮನವಿಗೆ ಅವರು ಮನ್ನಣೆ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಮೈಸೂರು ಮತ್ತು ಕಲಬುರಗಿಗೆ 2 ಜಿಲ್ಲೆಗಳಿಗೆ ಅವರು ವಸತಿ ನಿಲಯವನ್ನು ಮಂಜೂರು ಮಾಡಿದರು. ಅದರ ಮುಂದಿನ ಭಾಗವಾಗಿ ಈಗಿರುವಂಥ ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಮನವಿಯನ್ನು ಸ್ವೀಕರಿಸಿ ಒಂದು ಶಾಲೆ ಕಲಬುರಗಿ ಜಿಲ್ಲೆಗಿದೆ, ಅದು ವಸತಿ ನಿಲಯ ಇದೆ, ಅದರ ಉಪಯೋಗವನ್ನು ನೀವೆಲ್ಲರೂ ಪಡ್ಕೋತಾ ಇದ್ದೀವಿ. ಇದಕ್ಕಾಗಿ ನಾನು ಈಗಿನ ಸರ್ಕಾರಕ್ಕೂ ಮತ್ತು ಅವಾಗಿನ ಸರ್ಕಾರಕ್ಕೂ ಹೃತ್ಪೂರ್ವಕ ಅಭಿನಂದನೆ ಹೇಳ್ತೇನೆ. ಆ ಮಂಜೂರಾತಿ ಆಗಿದೆ, ಅದು ಕಾರ್ಯರೂಪಕ್ಕೆ ಬರಲಿ ಅನ್ನೋಂಥದ್ದು ಭಿನ್ನ ನಿಮ್ಮ ಮುಖಾಂತರ ಮಾಡ್ತೀನಿ. ಸುದ್ದಿಗೋಷ್ಠಿಯ ಉದ್ದೇಶ
ನಾಳೆ ಬರತಕ್ಕಂತಹ ಸೆಪ್ಟೆಂಬರ್ 17ನೇ ತಾರೀಕು ಅಖಂಡ ಜಗತ್ತನ್ನು ನಿರ್ಮಾಣ ಮಾಡಿ ಇಡೀ ಭೂಮಂಡಲಕ್ಕೆ ಜೀವ ಸಂಕುಲವನ್ನು ಕೊಟ್ಟು ಅನಾದಿ ಕಾಲದಿಂದ ಯುಗಗಳಿಂದ ಈ ಪ್ರಪಂಚವನ್ನು ಭೂಮಂಡಲವನ್ನು ಪಾಲನೆ ಪೋಷಣೆ ಮಾಡ್ತಾ ಇಡೀ ಸರ್ವ ಸಮುದಾಯಗಳಿಗೆ ಸರ್ವ ಸಮಾಜಕ್ಕೆ ಪೂಜ್ಯನೀಯನಾಗಿರ್ತಕ್ಕಂತಹ ವಿಶ್ವಕರ್ಮ ಪರಮಾತ್ಮನ ಒಂದು ಪೂಜಾ ಮಹೋತ್ಸವ ಅಥವಾ ಜಯಂತ್ಯೋತ್ಸವವನ್ನು ಈ ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್ ಈ ಎಲ್ಲರ ಜೊತೆಯಲ್ಲಿ ವಿಶ್ವಕರ್ಮ ಸಮುದಾಯಗಳ ಎಲ್ಲ ಸಂಘಟನೆಗಳ ಒಂದು ನಿಯೋಗದಲ್ಲಿ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಜಯಂತ್ಯೋತ್ಸವ ದಿವಸ ನಮ್ಮ ಉಸ್ತುವಾರಿಗಳು ಹೇಳಿದ ಹಾಗೆ ನಗರದಲ್ಲಿ ಇರತಕ್ಕಂಥ ಸಂತರಾಸವಾಡಿಯ ಕಾಳಿಕಾ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ನಂತರ ವಿಶ್ವಕರ್ಮನ ಭಾವಚಿತ್ರ ಮತ್ತು ಸಮಾಜದಲ್ಲಿ ಆಗಿ ಹೋಗಿರತಕ್ಕಂತಹ ಪವಾಡ ಪುರುಷರು ಸತ್ಪುರುಷರ ಒಂದು ಭಾವಚಿತ್ರಗಳ ಒಂದು ಶೋಭಾಯಾತ್ರೆಯ ಮೂಲಕವಾಗಿ ದೇವಸ್ಥಾನದಿಂದ ಸರಾ ಬಜಾರ್ ಮೂಲಕವಾಗಿ ಸೂಪರ್ ಮಾರ್ಕೆಟ್ ಮೂಲಕವಾಗಿ ನಗರದಲ್ಲಿ ಇರತಕ್ಕಂತಹ ಒಂದು SM ಪಂಡಿತ್ ರಂಗಮಂದಿರಕ್ಕೆ ತಲುಪಿ ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ವೈಭವಪೇತವಾಗಿರ್ತಕ್ಕಂತಹ ಒಂದು ವಿಶ್ವಕರ್ಮ ಪೂಜಾ ಮಹೋತ್ಸವದ ಧಾರ್ಮಿಕ ಸಭೆಯನ್ನು ಒಂದು ಆಯೋಜನೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ನಗರಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಆಚರಿಸಿಕೊಂಡು ಎಲ್ಲೆಲ್ಲಿ ಪೂಜಾ ಮಹೋತ್ಸವಗಳಿಗೆ ಎಲ್ಲಿ ಹಿಂದೇಟು ಆಗ್ತಾ ಇದ್ದಾರೆ ಅಧಿಕಾರಿಗಳು ಅಲ್ಲಿ ಖುದ್ದಾಗಿ ವಿಶ್ವಕರ್ಮ ಕುಲಬಾಂಧವರು ಅಲ್ಲಿ ಹೋಗಿ ವಿಶ್ವಕರ್ಮ ಜಯಂತ್ಯೋತ್ಸವನ ಆಚರಣೆ ಮಾಡಬೇಕೆನ್ನುವಂತಹ ಒಂದು ಕರೆಯನ್ನು ಕೊಟ್ಟು ಆಚರಣೆ ಮಾಡಿ ತದನಂತರ ಈ ಒಂದು ನಗರದಲ್ಲಿ ನಡೆತಕ್ಕಂಥ ವಿಶ್ವಕರ್ಮ ಜಯಂತ್ಯೋತ್ಸವಕ್ಕೆ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಬರುವುದರ ಜೊತೆಗೆ ವಿಶ್ವಕರ್ಮರ ಸಾಂಸ್ಕೃತಿಕ ಹಿನ್ನೆಲೆ, ವಿಶ್ವಕರ್ಮರ ಕಲೆ ಹಿನ್ನೆಲೆ, ವಿಶ್ವಕರ್ಮರ ಐಕ್ಯತೆಯನ್ನು ಇಡೀ ರಾಜ್ಯಕ್ಕೆ ಸಾರುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಜೊತೆಯಲ್ಲಿ ಕಲಬುರಗಿ ನಗರದಲ್ಲಿ ಇರತಕ್ಕಂಥ ಸಮಸ್ತ ವಿಶ್ವಕರ್ಮ ಕುಲಬಾಂಧವರು ಎಲ್ಲ ಸಂಘ ಸಂಘಟನೆಗಳು, ಸಂಘ ಸಂಸ್ಥೆಗಳು ಸಹಜವಾಗಿ ಇರತಕ್ಕಂಥ ಎಲ್ಲ ಒಂದು ಕೊಂಚ ಮನೋಭಾವ ಒಂದು ಏನಾದರೂ ಇರ್ತವೆ ಅವೆಲ್ಲವನ್ನು ಬದಿಗೊತ್ತಿ ವಿಶ್ವಕರ್ಮರು ಒಂದೇ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಕುಲಬಾಂಧವರು ಎಲ್ಲರೂ ಸೇರಿ ಅದ್ಭುತವಾಗಿರ್ತಕ್ಕಂಥ ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿ ವಿಶ್ವಕರ್ಮರು ಯಾವತ್ತಿಗೂ ಒಂದು, ವಿಶ್ವಕರ್ಮರು ಅಜರಾಮರ ಎನ್ನುವಂತಹ ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಡೋಣ ಎನ್ನುವಂಥ ಮಾತನ್ನು ಈ ಮೂಲಕವಾಗಿ ಸುದ್ದಿ ಮೂಲಕವಾಗಿ ಹೇಳ್ಕೊಳ್ತಾ ಇದ್ದೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.